ಹತ್ತು ಹತ್ತು ಕೆಂಪಾಗಿರೋ ಯುಕ್ತ ಕಣ್ಣುಗಳನ್ನ ನೋಡಿ ಗಂಭೀರವಾಗಿ ಯಾಕೆ ಅಳ್ತಾ ಇದ್ಯಾ, ಏನಾಯ್ತು ಅಂತ ಕೇಳ್ತಾನೆ ಆತ್ಮನ್. ಏನಿಲ್ಲ ಸರ್ ಅಂತಾಳೆ ಯುಕ್ತ. ಈಗ ನೀನು ಹೇಳಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಅವನು ಗದರಿಸಿ ಕೇಳ್ದಾಗ್ಲೂ ಕೂಡ ಸುಮ್ನೆ ತಲೆ ತಗ್ಸಿ ನಿಂತಿದ್ದ ಯುಕ್ತಾಳನ್ನ ನೋಡಿ ಅವಳ ಸಮೀಪಕ್ಕೆ ಬಂದು ನಿಂತು ಅವನ ಕೈಯಿಂದ ಅವಳ ಮುಖವನ್ನ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ತುಂಬಾ ಪ್ರೀತಿಯಿಂದ ಯಾಕೆ ಅಳ್ತಾ ಇದ್ಯಾ, ಏನಾಯ್ತು ಅಂತ ಕೇಳ್ತಾನೆ. ಅವನ ಆ ಪ್ರೀತಿಯ ಮಾತುಗಳನ್ನ ಕೇಳಿ ಯುಕ್ತಾಳ ದುಃಖದ ಕಟ್ಟೆ ಒಡೆದು ಹೋಗಿತ್ತು. ಅವನನ್ನ ಗಟ್ಟಿಯಾಗಿ ತಬ್ಬಿ ಜೋರಾಗಿ ಅಳ್ತಾಳೆ ಯುಕ್ತ. ಆತ್ಮನ್ಗೆ ಈ ಅನುಭವ ಇದೇ ಮೊದ್ಲು. ಯಾವ ಹೆಣ್ಣು ಕೂಡ ಅವನನ್ನ ತಬ್ಬಿ ಹತ್ತಿರ್ಲಿಲ್ಲ ಸಾಂತ್ವನಕ್ಕಾಗಿ. ಯುಕ್ತ ಹತ್ತು ಹತ್ತು ಅವನ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಆದ್ರೆ ಅವನಂತೂ ಶಿಲೆಯಂತೆ ನಿಂತು ಬಿಟ್ಟಿದ್ದ. ಯುಕ್ತಾಳನ್ನ ತನ್ನ ಬಾಹು ಬಂಧನದಲ್ಲಿ ಗಟ್ಟಿಯಾಗಿ ಹಿಡಿದಿಡ್ಬೇಕು ಅನ್ಸಿ ಕೈ ಮುಂದೆ ತಂದವನು ಅದು ತಪ್ಪು ಅನ್ಸಿ ತನ್ನ ಕೈಯನ್ನ ಹಾಗೆ ಹಿಂದಕ್ಕೆ ಸರಿಸ್ತಾನೆ ಆತ್ಮನ್. ಯುಕ್ತಾಳನ್ನ ಅವನಿಂದ ಸ್ವಲ್ಪ ದೂರ ಸರಿಸಿ ತನ್ನ ಕೈಯಿಂದ ಅವಳ ಕಣ್ಣೀರನ್ನ ಒರೆಸಿ ಈಗ್ಲಾದ್ರೂ ಹೇಳು ಏನಾಯ್ತು ಅಂತ ಕೇಳ್ತಾನೆ. ಯಾರು ಅಂತ ಗೊತ್ತಿಲ್ಲ ಸರ್, ಡೈಲಿ ಕಾಲ್ ಮಾಡಿ ತುಂಬಾ ಕೆಟ್ಟದಾಗಿ ನನ್ ಜೊತೆ ಮಾತಾಡ್ತಾ ಇದ್ದಾನೆ, ನನಗಂತೂ ಸಾಕಾಗೋಗಿದೆ ಅಂತ ಯುಕ್ತ ಹೇಳ್ದಾಗ, ಆ ನಂಬರ್ನ ಬ್ಲಾಕ್ ಮಾಡ್ಬೋದು ಅಲ್ವಾ, ಅಷ್ಟು ತೊಂದರೆ ಆಗ್ತಿದೆ ಅನ್ನೋದಾದ್ರೆ ಅಂತಾನೆ ಆತ್ಮನ್. ಎಷ್ಟು ನಂಬರನ್ನ ಅಂತ ಬ್ಲಾಕ್ ಮಾಡ್ಲಿ ಸರ್, ದಿನಾಗ್ಲೂ ಬೇರೆ ಬೇರೆ ನಂಬರಿಂದ ಕಾಲ್ ಮಾಡ್ತಾನೆ, ತುಂಬಾ ಹಿಂಸೆ ಆಗ್ತಿದೆ ನನಗೆ ಅಂತಾಳೆ ಯುಕ್ತ. ಸರಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ. ಮೊದ್ಲು ಮುಖ ತೊಳ್ಕೊಂಡು ಹೋಗಿ ಮಲ್ಕೋ. ತಾರಾ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬರ್ತಾಳೆ ಅಂತ ಅವಳ ಮೊಬೈಲ್ ಕೈಯಲ್ಲಿ ಹಿಡಿದು ಹೊರಗಡೆಗೆ ಬರ್ತಾನೆ ಆತ್ಮನ್. ಬೆಳಗ್ಗೆ ಯುಕ್ತ ಎದ್ದಾಗ ತಾರಾ ಇರ್ಲಿಲ್ಲ. ಎದ್ದು ಹೊರಗಡೆಗೆ ಬಂದು ನೋಡಿದ್ರೆ ಎಲ್ರೂ ಸುತ್ತುವರೆದು ನಿಂತಿದ್ರು. ಏನಾಗ್ತಿದೆ, ಕೆಲ್ಸದವ್ರೆಲ್ಲ ಯಾಕೆ ಹಾಗೆ ನಿಂತಿದ್ದಾರೆ? ಅರೆ, ವಾಸುದೇವ್ ಅವರು ಇರೋ ಹಾಗೆ ಕಾಣ್ತಾ ಇದೆ ಅಲ್ವಾ ಅಂತ ಹತ್ರ ಬಂದು ಕೆಲ್ಸದವ್ರನ್ನ ದೂಡ್ಕೊಂಡು ಬಂದು ನೋಡಿದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನೋಡಿ ಶಾಕ್ ಆಗುತ್ತೆ ಯುಕ್ತಾಗೆ. ಆತ್ಮನ್ಗೆ ಯಾರು ಚಾಟಿಯಿಂದ ಹೊಡಿತಾ ಇರ್ತಾರೆ, ಅದು ಬರೀ ಮೈಯಲ್ಲಿ. ಏನಾಗ್ತಿದೆ ಇಲ್ಲಿ ವಾಸುದೇವ್ ಸರ್, ನೀವಾದ್ರೂ ಹೇಳಿ, ಆತ್ಮನ್ ಸರ್ಗೆ ಯಾಕೆ ಹಾಗೆ ಹೊಡಿತಾ ಇದ್ದಾರೆ ಅಂತ ಯುಕ್ತ ಕೇಳಿದಾಗ, ನೋಡು ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ, ಹೊರಡು ಅಂತಾರೆ ಅಹಲ್ಯ ಅವರು. ಲಕ್ಷ್ಮಿ ಅವರು ಅಳ್ತಾ, ಯಾಕ್ರೋ ಹೀಗ್ ಮಾಡ್ತಿದ್ದೀರಾ, ಬಿಟ್ಬಿಡ್ರೋ ಅವನನ್ನ ಅಂತ ಅಳ್ತಿದ್ದಾರೆ ಲಕ್ಷ್ಮಿ ಅವರು. ನೀನು ಎಷ್ಟು ಅತ್ರು ಅಷ್ಟೇ ಲಕ್ಷ್ಮಿ, ನಮ್ಮ ಅಳುನ ಕೇಳೋರು ಯಾರು ಇಲ್ಲ ಇಲ್ಲಿ. ಹೆತ್ತ ತಂದೆ ತಾಯಿಗೆ ಪ್ರೀತಿ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಇರುತ್ತಾ ಅಂತಾರೆ ಆದಿನಾರಾಯಣ್ ಅವರು. ಯುಕ್ತ ಅಲ್ಲಿ ನಿಲ್ದೆ ಸೀದಾ ಅಶ್ಮಿ ಅವರ ರೂಮಿಗೆ ಬರ್ತಾಳೆ. ಅವಳು ಡೈರಿ ನೋಡ್ತಾ ಅಳ್ತಾ ಇದ್ಲು. ನೀವು ಇಲ್ಲಿ ಅಳ್ತಾ ಕುತ್ಕೊಳ್ಳಿ, ಅಲ್ಲಿ ನಿಮ್ಮ ಅಣ್ಣನ್ಗೆ ಸಾಯೋ ಹಾಗೆ ಚಾಟಿಯಿಂದ ಬಾರಿಸ್ತಾ ಇದ್ದಾರೆ ಅಂತ ಯುಕ್ತ ಹೇಳಿದ ಕೂಡ್ಲೆ ಆಶ್ಮಿ ಯುಕ್ತ ಕಡೆಗೆ ನೋಡಿ ಎದ್ದು, ಹೊಡಿಯೋದಾ, ಯಾಕೆ ಅಂತ ಕೇಳ್ತಾಳೆ. ನಾನು ಅಲ್ಲಿ ಕೂಗಾಡಿ ಸಾಕಾಗಿ ನಿಮ್ ಹತ್ರಕ್ ಬಂದೆ, ನೀವು ಅಣ್ಣ ಅಂತ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಅಂತ ನೋಡಿ ಅವರನ್ನ ಕಾಪಾಡಿ ಪ್ಲೀಸ್ ಅಂತಾಳೆ ಯುಕ್ತ. ಸರಿ ಬಾ ಹೋಗೋಣ ಅಂತ ಆಶ್ಮಿ ಹೇಳಿದಾಗ ಯುಕ್ತ ಸಂತೋಷದಿಂದ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ. ಆಶ್ಮಿ ಆತ್ಮನ್ನ ನೋಡ್ತಾಳೆ. ಅವನ ಬೆನ್ನಲ್ಲಿ ಹೊಡೆದಿರೋ ಏಟಿಗೆ ರಕ್ತ ಹೊರಚುಮ್ತಾ ಇತ್ತು. ಆತ್ಮನ್ಗೆ ಹೊಡಿತಾ ಇದ್ದ ವ್ಯಕ್ತಿನ ನೋಡಿ ಮಾವ ನಿಲ್ಸಿ ಅಂತ ಆಶ್ಮಿ ಕೂಗ್ದಾಗ ಅವನು ಹೊಡೆಯೋದನ್ನ ನಿಲ್ಲಿಸ್ತಾನೆ. ಆತ್ಮನ್ಗೆ ಮೊದಲನೇ ಬಾರಿ ಅಶ್ಮಿಯ ಧ್ವನಿ ಕೇಳಿ ಕಣ್ಣಲ್ಲಿ ನೀರ್ ತುಂಬಿಕೊಂಡಿತ್ತು. ಅಭಿರಾಮ್ ಅವರು, ನೀನ್ ಯಾಕೆ ಪುಟ್ಟ ಇಲ್ಲಿಗೆ ಬಂದೆ, ಒಳಗಡೆಗೆ ಹೋಗು ಅಂತಾರೆ. ಈಗ ನೀವು ನನ್ನ ಅಣ್ಣನಿಗೆ ಯಾಕೆ ಹೊಡೆದ್ರಿ ಅಂತ ಕಾರಣ ಹೇಳಿ ಅಂತ ಅಶ್ಮಿ ಹೇಳಿದಾಗ ಅಭಿರಾಮ್ ಅವರು ಅದು 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 ಅಂತಿದ್ದಾರೆ. ಅಷ್ಟರಲ್ಲೇ ಮಾತಾಡೋ ಲಕ್ಷ್ಮಿ ಅವರು ಅಳ್ತಾ, ಅವನಿಗೆ ಹೊಡೆಯೋದಕ್ಕೆ ಕಾರಣ ಬೇಕೇನಮ್ಮ, ಅವನು ಎಷ್ಟು ಸಲಿ ಬರ್ತಾನೋ ಅಷ್ಟು ಸಲಿನೂ ಇದೇ ಕತೆ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಬರ್ಬೇಕಂತೆ, ಅದಕ್ಕೆ ಇವೆಲ್ಲ ಅಂತಾರೆ ಲಕ್ಷ್ಮಿ ಅವರು. ವಾಟ್, ಇದು ಒಂದು ರೀಸನ್ ಅನ್ಸತ್ತಾ ನಿಮ್ಗಳಿಗೆ? ಒಬ್ಬ ವ್ಯಕ್ತಿನ ಅವನು ಏನು ತಪ್ಪು ಮಾಡ್ದೇನೆ ಅವನಿಗೆ ಹಿಂಸೆ ಕೊಡ್ತಾ ಇರೋದನ್ನ ನೋಡಿ ತಡಿದೆ ಹಾಗೆ ನೋಡ್ಕೊಂಡು ನಿಂತಿದ್ದೀರಾ ಅಲ್ವಾ ನೀವುಗಳೆಲ್ಲ? ಥು, ನೀವೆಲ್ಲ ಮನುಷ್ಯ ಅಂತ ಯುಕ್ತ ಮುಂದೆ ಬಂದು, ಆಶ್ಮಿ ಅವರೇ, ಇಲ್ಲಿ ಯಾರಿಗೂ ಮನುಷ್ಯತ್ವ ಪ್ರೀತಿ ಬೆಲೆನೇ ಗೊತ್ತಿಲ್ಲ. ಎಲ್ರೂ ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಬದುಕೋ ಸ್ವಾರ್ಥಿಗಳು. ಅವರಿಗೆ ಹಣ ಮಾತ್ರ ಮುಖ್ಯ. ಅದ್ರ ಮುಂದೆ ಮಗ ಮಗಳು ಯಾವ ಸಂಬಂಧನೂ ಲೆಕ್ಕಕ್ಕೆ ಬರಲ್ಲ ಅಂದಾಗ ಎಲ್ರೂ ತಲೆ ತಗ್ಗಿಸ್ತಾರೆ.
ತಕ್ಷಣ ಅಶ್ಮಿ ಹೋಗಿ ಆತ್ಮನ್ನ ತಪ್ಕೊಂಡು ಐಮ್ ಸಾರಿ ಅಣ್ಣ, ನಿನ್ನಿಂದ ದೂರ ಇದ್ದಿದ್ದಕ್ಕೆ ಯಾವತ್ತೂ ದೂರ ಇರಲ್ಲ ಅಂದಾಗ ಆತ್ಮನ್ಗೆ ಇದು ಕನ್ಸೋ ನನ್ಸೋ ಅನ್ನುವಂತಾಗಿ ಅವಳನ್ನ ಗಟ್ಟಿಯಾಗಿ ತಬ್ಬಿ ಅವಳ ಜೊತೆಗೆ ಅವನು ಕೂಡ ಜೋರಾಗಿ ಅಳ್ತಾನೆ. ಯುಕ್ತ ಖುಷಿಯಿಂದ ಅವರಿಬ್ರನ್ನ ನೋಡಿ ನಗ್ತಾ ಇದ್ರೆ ಅಭಿರಾಮ್ ಅವಳನ್ನ ನೋಡಿ ಎಷ್ಟು ನಗ್ತೀಯೋ ನಗು ಅಂತ ಕುಹಕದ ನಗು ನಗ್ತಾನೆ. ಯುಕ್ತ ಮಾತ್ರ ಅಣ್ಣ ತಂಗಿಯರನ್ನ ಒಂದ್ ಮಾಡಿ ಅಪಾಯವನ್ನ ತಾನೇ ತನ್ನ ಮೈ ಮೇಲೆ ಎಳ್ಕೊಂಡಿದ್ದಾಳೆ ಅನ್ನೋದು ಅವಳಿಗೆ ತಿಳಿತಾ ಇಲ್ಲ ಅಷ್ಟೆ. ಅಣ್ಣ ತಂಗಿ ಇಬ್ರು ಒಂದಾಗಿದ್ದನ್ನ ನೋಡಿ ನಗ್ತಾ ನಿಂತಿದ್ದ ಯುಕ್ತಾಳನ್ನ ನೋಡಿ ಅಭಿರಾಮ್ ಕಿಡಿಕಾರ್ತಾ ಇದ್ರೆ ಅಶ್ಮಿ ಬಂದು ಯುಕ್ತಾಳನ್ನ ತಪ್ಕೊಂಡು ಇದೆಲ್ಲ ಆಗೋದಕ್ಕೆ ಕಾರಣ ನೀನು ಮಾತ್ರ. ನಿನ್ನನ್ನ ಏನು ಅನ್ಕೊಂಡಿದ್ದೆ ನಾನು, ನಿನ್ನ ಮಾತುಗಳಿಂದನೇ ಎಲ್ಲರನ್ನ ಸೆಳ್ದು ಬಿಡ್ತೀಯ ಅಂತ ಯುಕ್ತಾಳನ್ನ ಹೊಗಳುತ್ತಾಳೆ ಅಶ್ಮಿ. ಆದ್ರೆ ಆತ್ಮನ್ ಕಣ್ಣುಗಳಲ್ಲಿ ಧನ್ಯತಾ ಭಾವವಿತ್ತು ಯುಕ್ತಾಳ ಕಡೆಗೆ. ಅವನು ಏನು ಮಾತಾಡದೆ ಮೂಖನಾಗಿದ್ದ. ಅಶ್ಮಿತನನ್ನ ಮಾತಾಡ್ಸೋದು ಕನ್ಸೆಂದು ಭಾವಿಸಿದ್ದ ಅವನ ಆಸೆನ ಯುಕ್ತ ನನ್ಸು ಮಾಡಿದ್ಲು ಅಲ್ದೆ ಅವನ ಮನಸ್ಸಿನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸ್ಕೊಂಡಿದ್ಲು. ಅಶ್ಮಿ ಅವರೇ, ಬರೀ ನಾನು ಹೇಳ್ದೆ ಅಷ್ಟೇ, ಆದ್ರೆ ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಅಲ್ವಾ, ನೀವು ನನ್ ಮಾತನ್ನ ಗಂಭೀರವಾಗಿ ತಗೊಂಡ್ರಿ ಅಷ್ಟೇ ಅಂದ ಯುಕ್ತಾಳ ಮಾತಿಗೆ ನಿನ್ನ ಮಾತಲ್ಲಿ ಯಾರಾದ್ರೂ ಸೋಲ್ಸೋಕಾಗತ್ತಾ ಅಂತಾನೆ ಆತ್ಮನ್ ಅವಳನ್ನೇ ನೋಡ್ತಾ. ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತ್ ಕೇಳ ಅಂತಾಳೆ ಯುಕ್ತ. ಏನದು ಕೇಳು ಅಂತಾನೆ ಆತ್ಮನ್. ಸರ್, ಅದು ನನಗೆ ಸ್ವಲ್ಪ ದಿನದ ಮಟ್ಟಿಗೆ ರಜಾ ಬೇಕಿತ್ತು, ನಾನು ಮನೆಗೆ ಹೋಗ್ಬೇಕಿತ್ತು, ಯಾಕೋ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಂತಾಳೆ ಯುಕ್ತ. ಸರಿ ಹೋಗು, 1 ವಾರ ರಜಾ ಕೊಟ್ಟಿದ್ದೀನಿ, ಮತ್ತೆ ನಿನ್ನ ತಿಂಗಳು ಸ್ಯಾಲ್ರಿನ ನಿನ್ನ ಅಕೌಂಟಿಗೆ ಹಾಕಿದೀನಿ, ಅದ್ರಲ್ಲಿ ಎಷ್ಟ್ ಕಟ್ ಮಾಡ್ಬೇಕೋ ಅಷ್ಟ್ ಕಟ್ ಮಾಡೇ ಉಳ್ದಿರೋದನ್ನ ಹಾಕಿದೀನಿ ಅಂತಾನೆ ಆತ್ಮನ್. ಯುಕ್ತ ಸರಿ ಅಂತ ತಲೆ ಆಡಿಸ್ತಾಳೆ. ಆತ್ಮನ್ ಅಶ್ಮಿನ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ, ಅವಳಿಗೋಸ್ಕರ ತಾನು ತಂದಿರೋ ವಸ್ತುಗಳೆಲ್ಲಾನು ತೋರಿಸ್ಬೇಕು ಅಂತ. ಇತ್ತ ಯುಕ್ತ ಖುಷಿಯಿಂದ ತನ್ನ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು ಹೊರಟು ನಿಂತು ಆತ್ಮನ್ಗೆ ಹೇಳಿ ಹೋಗೋಣ ಅನ್ಕೊಂಡವಳು ಅವನ ರೂಮಿನ ಬಾಗಿಲ ಬಳಿ ಬಂದಾಗ ಅಲ್ಲಿ ಆಗಿರೋ ಬದಲಾವಣೆಗಳನ್ನ ನೋಡಿ ಒಳಗಡೆಗೆ ಹೋಗದೆ ಅಲ್ಲೇ ನಿಂತು ತನ್ನ ಕಣ್ಣಲ್ಲೇ ತಾನು ನಂಬದೇರೋಳಾಗ್ತಾಳೆ ಅವಳು. ಆ ರೂಮಲ್ಲಿ ಮೊದಲು ಹೇಗೆ ಯುಕ್ತ ವಸ್ತುಗಳನ್ನ ಜೋಡಿಸಿದ್ಲೋ ಎಲ್ಲವೂ ಹಾಗೆ ಇತ್ತು. ಜೊತೆಗೆ ಟೇಬಲ್ ಮೇಲೆ ಅವಳ ಪ್ರೀತಿಯ ಭಜರಂಗಿ ಮೂರ್ತಿನ ನೋಡಿ 1 ಕ್ಷಣ ಅಲ್ಲೇ ನಿಂತು ರೂಮಿನ ಸುತ್ತಲೂ ಕಣ್ ಹಾಯಿಸ್ತಾಳೆ. ಯಾರೂ ಇರ್ಲಿಲ್ಲ. ಯುಕ್ತ ರೂಮಿಗೆ ಬರೋ ಹೊತ್ತಿಗೆ ಆತ್ಮನ್ ಮತ್ತೆ ಅಶ್ಮಿ ಇಬ್ರು ಅಶ್ಮಿ ರೂಮಲ್ಲಿ ಕೂತು ಮಾತಾಡ್ತಾ ಇದ್ರು. ಒಳಗಡೆಗ್ ಬಂದ ಯುಕ್ತ ಭಜರಂಗಿ ಮೂರ್ತಿ ಹತ್ರ ಕೂತು, ಏನ್ ಪವಾಡ ಮಾಡ್ದೆ ಭಜರಂಗಿ ನೀನು ಎಲ್ ಹೋದೆ ಅಂತ ನಾನು ನಿನ್ನನ್ನ ಎಷ್ಟು ಹುಡ್ಕಾಡಿದೀನಿ ಗೊತ್ತಾ, ಆದ್ರೆ ಈಗ ನೋಡಿದ್ರೆ ಇಲ್ಲೇ ಇದೆಯಾ. ಅವತ್ತು ಆ ವಜ್ರಮುನಿ ಬಿಸಾಡ್ದ ಅಲ್ವಾ ನಿನ್ನನ್ನ, ನೋವಾಯ್ತಾ? ಸಾರಿ, ಇನ್ಮೇಲಿಂದ ನೀನು ಇಲ್ಲಿರೋದೇ ಬೇಡ, ನನ್ ಜೊತೆಗೆ ಬಂದ್ಬಿಡು, ನಾನು ಡೈಲಿ ನಿನ್ಗೆ ಪೂಜೆ ಮಾಡ್ತೀನಿ ಅಂತ ಮೂರ್ತಿನ ತನ್ನ ಕೈಗೆ ತೆಗೆದುಕೊಳ್ತಾಳೆ. ಆಶ್ಮಿ ಆತ್ಮನ್ ಜೊತೆ ಮಾತಾಡ್ತಾ ಇದ್ರು ಅವನ್ ಮನಸ್ಸೆಲ್ಲ ಯುಕ್ತ ಬಳಿಯೇ ಇತ್ತು. ಅಣ್ಣ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ನೋಡಿದ್ರೆ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡ್ತಾನೆ ಇಲ್ಲ, ಯಾಕೋ ಏನಾಯ್ತು? ಮಾವ ಹೊಡೆದೇನಾದ್ರೂ ಪೇನ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಕೇಳ್ತಾಳೆ ಅಶ್ಮಿ. ಇಲ್ಲ ಕಣೋ, ಈ ನೋವು ನೋವೇ ಅಲ್ಲ, ನಾನು ಯುಕ್ತ ಜೊತೆ ತುಂಬಾನೇ ರೂಡ್ ಆಗಿ ನಡ್ಕೊಂಡಿದ್ದೀನಿ, ಆದ್ರೂ ನನ್ ಮೇಲೆ ಒಂಚೂರು ಕೋಪ ಇಲ್ಲ, ಯಾವಾಗ ನೋಡಿದ್ರು ಅವಳು ನಗ್ತಾನೆ ಇರ್ತಾಳೆ ಅಂತಾನೆ ಆತ್ಮನ್. ಹೌದು ಅಣ್ಣ, ತುಂಬಾ ತಾಳ್ಮೆ ಇದೆ ಅವಳಿಗೆ, ಇಲ್ಲ ಅಂದ್ರೆ ನಿನ್ನನ್ನ ಒಂದ್ ಮಾಡೋದಕ್ಕೆ ಆಗ್ತಾ ಇತ್ತಾ? ನಾನು ನಿನ್ ಹತ್ರ ಒಂದು ಕ್ವಶನ್ ಕೇಳ ಅಂತಾಳೆ ಅಶ್ಮಿ. ಏನ್ ಪುಟ್ಟ, ಕೇಳು ಅಂತಾನೆ ಆತ್ಮನ್. ನೀನು ಇನ್ನೊಂದ್ಸಲ ಈ ಮನೆಗೆ ಯಾವ ಹುಡ್ಗಿನೂ ಕರ್ಸಲ್ಲ ಅಲ್ವಾ ಅಂತ ಅಶ್ಮಿ ಕೇಳಿದಾಗ ಆತ್ಮನ್ ನಗ್ತಾ, ಇಲ್ಲ ಪುಟ್ಟ, ಕರ್ಸಲ್ಲ ಅಂತಾನೆ. ಹಾಗಂತ ನನ್ ಮೇಲೆ ಆಣೆ ಮಾಡು ಅಂತ ಅಶ್ಮಿ ಹೇಳಿದಾಗ ಅವಳ ತಲೆ ಮೇಲೆ ಕೈ ಇಟ್ಟು, ನಿನ್ ಮೇಲೆ ಆಣೆಗೂ ಇನ್ಮೇಲೆ ಯಾವ ಹುಡುಗಿನೂ ಮನೆ ಕರ್ಸಲ್ಲ ಅಂತ ಆತ್ಮನ್ ಹೇಳಿದಾಗ ಅಶ್ಮಿ ಸಂತೋಷದಿಂದ ಅವನನ್ನ ಅಪ್ಕೊಳ್ತಾಳೆ. ಆದ್ರೆ ಈ ಮಾತನ್ನ ಅಭಿರಾಮ್ ಕೇಳಿಸ್ಕೊಂಡಿದ್ದ. ಯುಕ್ತ, ಇದೆಲ್ಲ ಶುರುವಾಗಿದ್ದು ನಿನ್ನಿಂದಲೇ ಕಣೆ, ಆಟ ಶುರು ಮಾಡಿರೋದು ನೀನೇ, ಆದ್ರೂ ಅದ್ರ ಕೊನೆ ಮಾತ್ರ ನಾನ್ ಅನ್ಕೊಂಡ ಹಾಗೆ ಆಗತ್ತೆ, ಆಗೋ ಹಾಗೆ ನಾನು ಮಾಡ್ಕೋತೀನಿ ಅಂತ ಹಲ್ಲು ಕಚ್ಚಿ ಹೇಳ್ಕೊತಾನೆ ಅಭಿರಾಮ್. ಯುಕ್ತ ಬಜರಂಗಿ ಮೂರ್ತಿಯನ್ನ ತಗೊಂಡು ಬರ್ಬೇಕಾದ್ರೆ ಆತ್ಮನ್ ಬಾಗಿಲಿನ ಬಳಿ ಅಡ್ಡ ನಿಂತಿದ್ದ.
ಯುಕ್ತ ಕೈಯಲ್ಲಿರೋ ಮೂರ್ತಿನ ಅವನಿಗೆ ಕಾಣದಂತೆ ಬಚ್ಚಿಟ್ಕೊಳ್ತಾಳೆ. ಆತ್ಮನ್ ಅವಳ ಮುಂದೆ ಬಂದು ಏನದು ಕೈಯಲ್ಲಿ ಅಂತ ಕೇಳ್ತಾನೆ. ಸರ್ ಅದು ಅದು ಅಂತ ಅಂದವಳು ಆ ಬಜರಂಗಿ ಮೂರ್ತಿನ ಅವನ ಮುಂದೆ ಹಿಡಿತಾಳೆ. ಆತ್ಮನ್ ಆ ಮೂರ್ತಿನ ನೋಡಿ ಇದು ಎಲ್ಲಿತ್ತೋ ಅಲ್ಲೇ ಇಟ್ಟು ಹೋಗ್ತಾ ಇರು ಅಂತಾನೆ. ಸರ್ ಇದು ನಂದು ಅಂತಾಳೆ ಯುಕ್ತ. ಓಹೋ, ನನ್ ರೂಮಲ್ಲಿ ನನ್ ಪರ್ಮಿಷನ್ ಇಲ್ದೇನೆ ಇಟ್ ಹೋಗಿ ಈಗ ನಂದು ಅಂತೀಯಾ? ನಾನು ಒಂದ್ಸಲಿ ಯಾರಿಂದನಾದ್ರೂ ಒಂದ್ ವಸ್ತುನ ತಗೊಂಡ್ರೆ ಅದನ್ನ ವಾಪಸ್ ಕೊಟ್ಟು ನನ್ಗೆ ಅಭ್ಯಾಸ ಇಲ್ಲ ಅಂದವನು ಮುಂದೆ ಮುಂದೆ ಬರ್ತಾ ಇದ್ರೆ ಅವನನ್ನ ನೋಡಿ ಯುಕ್ತ ಹಿಂದೆ ಹೋಗೋಕೆ ನೋಡ್ತಾಳೆ. ಅವಳು ಹಿಂದೆ ಹೋಗೋ ಬರದಲ್ಲೇ ಕಾಲೆಡ್ವಿ ಬೀಳುವಂತೆ ಆದಾಗ ಆತ್ಮನ್ ಅವಳನ್ನ ಕೈಯಿಂದ ಹಿಡ್ಕೋತಾನೆ. ಅವಳು ಬಿದ್ಬಿಡ್ತೀನೇನೋ ಅನ್ನೋ ಭಯಕ್ಕೆ ಆತ್ಮನ್ ಶರ್ಟ್ ಅನ್ನ ತನ್ನ ಎಡಗೈಯಿಂದ ಗಟ್ಟಿಯಾಗಿ ಹಿಡಿತಾಳೆ. ಯುಕ್ತ ಅವನನ್ನೇ ಕಣ್ಣು ಮಿಟುಕಿಸ್ದಂತೆ ತದೇಕ ಚಿತ್ತದಿಂದ ನೋಡ್ತಾ ಇರೋದನ್ನ ನೋಡಿ ನಗ್ತಾ, ಹೆಲೋ ಮೇಡಮ್, ಎಲ್ ಕಳ್ದೋಗ್ಬಿಟ್ಟಿದ್ದೀರಾ? ಇದು ನನ್ ಕೈ, ನೀನು ಮಲ್ಕೊಳ್ಳೋ ಹಾಸಿಗೆ ಅಲ್ಲ ಅಂತ ಆತ್ಮನ್ ಹೇಳಿದಾಗ ಅವಳು ಸಾವರ್ಸ್ಕೊಂಡು ಸಾರಿ ಸರ್, ಕಾಲ್ ಸ್ಲಿಪ್ ಆಯ್ತು ಅಂತಾಳೆ. ಸರಿ ಸರಿ, ಈಗ ನನ್ ರೂಮಿಗೆ ಯಾಕೆ ಬಂದೆ ಅದನ್ ಹೇಳು ಅಂತಾನೆ ಆತ್ಮನ್. ನಿಮ್ಗೆ ಒಂದ್ ಮಾತ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್ ಅಂತಾಳೆ ಯುಕ್ತ. ನನಗ ಹೇಳೋದಾ? ನೀನ್ ಬಂದಿದ್ದು ಆ ಮನುಷ್ಯ ಹೇಳ್ದ ಅಂತ ಅಲ್ವಾ? ಆದ್ರೆ ಈಗ ನನಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ ಅಂತ ಕೇಳ್ತಾನೆ ಆತ್ಮನ್. ಸರ್ ಅವರು ಯಾರು ಇಲ್ಲ ಸರ್, ಬಿಸ್ನೆಸ್ ಮೀಟಿಂಗ್ ಮೇಲೆ ಹೊರಗಡೆಗೆ ಹೋಗಿದ್ದಾರೆ ಅಂತಾಳೆ ಯುಕ್ತ. ಸರಿ ಹೋಗು ಅಂತ ಆತ್ಮನ್ ಹೇಳಿದ ಕೂಡ್ಲೆ ಅವಳು ಮರು ಮಾತಾಡದೆ ಹೋಗ್ತಾ ಇರೋದನ್ನ ನೋಡಿ, ಯಾಕೆ ಈ ಮನೆಗ್ ಬಂದೆ ನೀನು? ಒಂದ್ ವಾರ ನೀನು ಈ ಮನೆಯಲ್ಲಿ ಇರಲ್ಲ ಅಂದ್ರೆ ಯಾಕೋ ನನ್ ಮನ್ಸಿಗೆ ಕಷ್ಟ ಆಗ್ತಿದೆ. ಆದ್ರೂ ಕಳಿಸ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ನೀನು ನನಗೆ ಕೊಟ್ಟಿರೋ ಖುಷಿಗೆ ನಾನು ಇಷ್ಟು ಮಾಡದೇ ಇದ್ರೆ ನಾನು ಮನುಷ್ಯ ಅನ್ಸ್ಕೊಳ್ಳಲ್ಲ ಅಲ್ವಾ ಅನ್ಕೊಳ್ತಾನೆ ಆತ್ಮನ್ ಮನದಲ್ಲೇ. ಆದ್ರೆ ಯುಕ್ತ ತನ್ನ ಮನೆಯಿಂದ ವಾಪಸ್ ಹಿಂದೆ ತಿರುಗಿ ಬರೋ ಅಷ್ಟೊತ್ತಿಗೆ ಈ ಮನೆಯಲ್ಲಿ ಏನೇನಾಗುತ್ತೆ ಅನ್ನೋದು ಅವಳಿಗೂ ಗೊತ್ತಿಲ್ಲ. ಯುಕ್ತ ಅಲ್ಲಿಂದ ಹೊರಟು ಆಟೋ ಹಿಡಿದು ಮನೆಗೆ ಬರ್ತಾಳೆ. ಅವಳಿಗೆ ಆಟೋದಿಂದ ಇಳಿಯುವಾಗ ತನ್ನ ಮನೆಯನ್ನ ನೋಡಿ ದುಃಖ ಒತ್ತರಿಸಿಕೊಂಡು ಬರುತ್ತೆ. ಹತ್ರ 6 ತಿಂಗಳಾಯ್ತು ಈ ಮನೆ ಬಿಟ್ಟು ಹೋಗಿ. ನಾನು ಅಪ್ಪನಿಗೆ ಅಮ್ಮನಿಗೆ ಕಾಲ್ ಮಾಡದೆ ಇರೋವಷ್ಟು ನನ್ನ ಕೆಲಸದಲ್ಲೇ ಮುಳುಗ್ ಹೋಗಿದ್ದೆ. ಈಗ ಮನೇಲಿ ಏನಂತಾರೋ ಅಂತ ಮನೆ ಒಳಗಡೆ ಕಾಲಿಟ್ಟಾಗ ವೀಣಾ ಮತ್ತೆ ಭಾರದ್ವಾಜ್ ಅವರು ತಮ್ಮ ಕೆಲಸದಲ್ಲಿ ಮುಳುಗ್ ಹೋಗಿದ್ರು. ಅಮ್ಮ ಅಂತ ಯುಕ್ತ ಕೂಗ್ದಾಗ ಭಾರದ್ವಾಜ್ ಅವರು ಬಾಗಿಲ್ ಕಡೆಗ್ ನೋಡ್ತಾರೆ. ಅಲ್ಲಿ ನಿಂತಿರೋ ಯುಕ್ತಾಳನ್ನ ನೋಡಿಯೂ ನೋಡ್ದಂತೆ ಕೂತ್ಕೋತಾರೆ. ಅದನ್ನ ನೋಡಿ ಯುಕ್ತಾಗೆ ಆಶ್ಚರ್ಯ ಆಗತ್ತೆ. ಯುಕ್ತ ನಗ್ತಾ ಅಡ್ಗೆ ಮನೆಗ್ ಹೋಗಿ ವೀಣಾರನ್ನ ತಪ್ಕೊಳ್ತಾಳೆ. ಅಮ್ಮ, ಏನು ನಾನ್ ಬಂದಿರೋದು ಇಷ್ಟ ಆಗಿಲ್ವಾ ನಿನಗೆ ಅಂತ ಕೇಳ್ತಾಳೆ. ಯಾರೇ ನಿನ್ನ ಅಪ್ಪ ಅಮ್ಮ ಅಂತಾರೆ ಅವಳನ್ನ ತಳ್ಳಿ ಅವಳ ಕೈ ಹಿಡಿದು ಎಳೆದು ಭಾರದ್ವಾಜ್ ಅವರ ಮುಂದೆ ನಿಲ್ಸಿ. ನೋಡಿದ್ರ ಇವಳನ್ನ, ನಿಮ್ಮಿಂದಾನೇ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು ಅಂದಾಗ್ಲು ಭಾರದ್ವಾಜ್ ಅವರು ಮಾತ್ರ ಮೌನವಾಗಿ ಇರ್ತಾರೆ. ಏನಾಯ್ತಮ್ಮ, ನಾನೇನ್ ಮಾಡ್ದೆ ಅಂತ ಯುಕ್ತ ಕೇಳಿದಾಗ ಅಷ್ಟ್ರವರೆಗೂ ಕೋಪ ಹಿಡಿದಿಟ್ಕೊಂಡಿದ್ದ ಭಾರದ್ವಾಜ್ ಅವರು ಯುಕ್ತ ಕೆನ್ನೆಗೆ ಬಾರಿಸ್ತಾರೆ. ನೀನು ಈ ರೀತಿ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ಹೋಗಿ ಹೋಗಿ ಆ ಮನೆಗೆ ಕೆಲ್ಸಕ್ ಹೋಗಿದ್ಯಾ? ಇದೆಲ್ಲ ನನಗ್ ಹೇಗ್ ಗೊತ್ತಾಯ್ತು ಅಂತ ಥಿಂಕ್ ಮಾಡ್ತಾ ಇದ್ಯಾ? ಸ್ನಿಗ್ಧ ಹೇಳಿದ್ಲು, ಅದಕ್ಕೆ ಅವಳನ್ನ PGಗೆ ಸೇರ್ಸಿದೀನಿ. ಅಪ್ಪ ಅಂತ ಯುಕ್ತ ಮಾತಾಡೋಕೆ ಬಂದ್ರೆ, ಮಾತಾಡ್ಬೇಡ ನೀನು. ನಿನ್ಗೆ ಸಲಿಗೆ ಕೊಟ್ಟಿರೋದು ನೀನು ತಗೊಳ್ಳೋ ಪ್ರತಿಯೊಂದು ನಿರ್ಧಾರನೂ ಸರಿಯಾಗಿರುತ್ತೆ ಅನ್ನೋ ನಂಬಿಕೆ ಮೇಲೆ. ಅದ್ರ ಅರ್ಥ ನೀನು ಈ ರೀತಿ ಆ ಕಾಮಾಂಧನ ಜೊತೆ ಕೆಲ್ಸ ಮಾಡ್ಲಿ ಅಂತ ಅಲ್ಲ. ಅದು ಯಾವ ಧೈರ್ಯದ ಮೇಲೆ ನೀನು ಆ ಮನೆಗ್ ಹೋದ್ಯೆ ಅಂತಾರೆ ಭಾರದ್ವಾಜ್ ಅವರು. ಅಷ್ಟೊತ್ತು ಸುಮ್ನಿದ್ದ ಯುಕ್ತ ಈಗ ಮಾತಾಡೋಕೆ ಶುರು ಮಾಡ್ತಾಳೆ. ಭಾರು, ಇಲ್ಲಿ ಧೈರ್ಯ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ ಮೇಲೆ ಇರೋ ನಂಬಿಕೆ ಅಷ್ಟೇ. ನಿನ್ನನ್ನ ನಂಬ್ಕೊಂಡು ಅಮ್ಮ ಬಂದ್ಲು. ನಿನ್ನ ಮೇಲೆ ಪ್ರೀತಿ ಇರಬಹುದು, ಆದ್ರೆ ಅದಕ್ಕಿಂತ ದೊಡ್ಡದು ನಂಬಿಕೆ ಅಪ್ಪ. ಆತ್ಮನ್ ಸರ್ ಕೆಟ್ಟವರು ಅನ್ನೋದು ಗೊತ್ತಿತ್ತು, ಆದ್ರೆ ಅವರಲ್ಲೂ ಒಳ್ಳೆತನ ಇರಬಹುದು ಅನ್ನೋ ನಂಬಿಕೆ ಮೇಲೇನೆ ನಾನು ನಿಮ್ಗೆ ಹೇಳ್ದೆ ಹೋದೆ. ಆದ್ರೆ ತಪ್ಪೆ ಅಪ್ಪ, ನಾನು ನಿಮ್ಗೆ ಹೇಳ್ದೆ ಹೋಗಿದ್ದು ಒಪ್ಕೋತೀನಿ ನಾನು. ಆದ್ರೆ ಆಗ ನನ್ಗೆ ಕೆಲ್ಸದ ಅಗತ್ಯ ಇತ್ತು, ಈಗ್ಲೂ ಇದೆ. ಅದಕ್ಕೋಸ್ಕರನೇ ಅಪ್ಪ ಎಷ್ಟೇ ಕಷ್ಟ ಆದ್ರೂ ಅಲ್ಲೇ ಇದ್ದೆ ಅಪ್ಪ. ಆದ್ರೆ ನಾನು ಈಗ್ಲೂ ಪರಿಶುದ್ಧವಾಗೇ ಇದ್ದೀನಿ. ಆ ವ್ಯಕ್ತಿ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅಪ್ಪ. ಅವರು ನನ್ನನ್ನ ಮುಟ್ಲೂ ಇಲ್ಲ. ಈಗ್ಲೂ
ನಾನು ಅರ್ಧದಷ್ಟು ಕೆಲಸ ಮಾತ್ರವನ್ನ ಮುಗಿಸಿದೀನಿ. ಇನ್ನರ್ಧ ಕೆಲಸ ಮುಗಿಸಿ ಕೆಲಸ ಬಿಟ್ಟು ಬರ್ತೀನಿ ಅಂತಾಳೆ ಯುಕ್ತ. ವೀಣಾ ಅವರು ಅವಳನ್ನ ನೋಡಿ, ನೋಡ್ರಿ ಈಗ್ಲೂ ಮತ್ತೆ ಅದೇ ಕೆಲ್ಸಕ್ಕೆ ಹೋಗ್ತಿದೀನಿ ಅಂತಾಳೆ ಬೇಸರದಿಂದ. ಅಮ್ಮ, ನಾನು ಅವರನ್ನ ಹೊಳೆ ತನಕ ಕರ್ಕೊಂಡು ಹೋಗಿ ದಡ ಮುಟ್ಟಿಸ್ಲಿಲ್ಲ ಅಂದ್ರೆ ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದು ಎಲ್ಲ ವೇಸ್ಟ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಯುಕ್ತ. ಭಾರದ್ವಾಜ್ ಅವರು ಒಂದೆರಡು ನಿಮಿಷ ಯೋಚನೆ ಮಾಡಿ, ಸರಿ ನೀನು ಹೋಗಬಹುದು. ಆಮೇಲೆ ನಾನು ಯಾವ ಹುಡುಗನನ್ನ ತೋರಿಸ್ತೀನಿ ಅವನನ್ನೇ ಮದ್ವೆ ಆಗ್ಬೇಕು ಅಂತಾರೆ ಭಾರದ್ವಾಜ್. ಅಪ್ಪ, ನನ್ಗೆ ಇಷ್ಟು ಬೇಗ ಮದ್ವೆನಾ? ಬೇಡ ಅಪ್ಪ ಪ್ಲೀಸ್ ಅಂತಾಳೆ ಯುಕ್ತ. ನೀನ್ ಹೇಳೋದನ್ನ ನಾವು ಕೇಳ್ಬೇಕು ಅಂದ್ರೆ ನಾವು ಹೇಳೋದನ್ನ ನೀನು ಕೇಳಲೇಬೇಕು ಅಂತಾರೆ ಅವರು. ಸರಿ ಅಪ್ಪ, ನೀವು ಯಾವ ಹುಡುಗನನ್ನ ತೋರಿಸ್ತೀರೋ ಅವರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಹೋಗ್ತಾಳೆ ಯುಕ್ತ. ಯುಕ್ತ ರೂಮಿಗೆ ಹೋದ್ ಕೂಡ್ಲೆ ವೀಣಾ ಅವರು ಭಾರದ್ವಾಜ್ ಅವರನ್ನ ಕೋಪದಿಂದ ನೋಡಿ, ಯಾಕ್ರಿ ಈ ತರ ನಿರ್ಧಾರ ತಗೊಂಡ್ರಿ ಅಂತ ಕೇಳ್ತಾರೆ. ಮತ್ತೆ ನಾನು ಏನ್ ಮಾಡ್ಲಿ ವೀಣಾ, ಅವಳು ಹೇಳೋದು ಕೇಳಲ್ಲ. ಮತ್ತೆ ಆ ಮನೆಯವರಿಂದ ನಮ್ಗೆ ತೊಂದ್ರೆ ಆಗ್ಬಾರ್ದು. ಮೊದ್ಲು ಇವಳು ಈ ಮನೆಯಿಂದ ಮದ್ವೆ ಆಗಿ ಬೇರೆ ಕಡೆ ಹೋದ್ರೆ ಎಲ್ಲ ತಾನಾಗೆ ತಣ್ಣಗಾಗತ್ತೆ ಅಂತಾರೆ. ಇತ್ತ ಯುಕ್ತ ರೂಮಿಗೆ ಬಂದವಳು, ಥ್ಯಾಂಕ್ ಯು ಸ್ನಿಗ್ಧ, ನೀನು ಹೇಳಿಲ್ಲ ಅಂದಿದ್ರೆ ಈ ವಿಷಯ ನನ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆದ್ರೂ ಈ ಅಪ್ಪ ಮದುವೆ ಆಗು ಅಂತ ಯಾಕಂತಿದ್ದಾರೆ? ಯಾವಾಗ್ಲೂ ನನ್ ಮಗಳು ನನ್ನನ್ನ ಬಿಟ್ಟು ಹೋಗ್ಬಾರ್ದು ಅನ್ಕೋತಾ ಇದ್ದವ್ರು ಸಡನ್ ಆಗಿ ಈ ರೀತಿ ಡಿಸಿಷನ್ ಯಾಕೆ ತಗೊಂಡ್ರು ಅನ್ಕೊಂಡವಳು, ನನ್ ಕೆಲ್ಸ ಪೂರ್ತಿ ಆದ್ಮೇಲಲ್ವಾ ಮದ್ವೆ, ಆಗ ನೋಡ್ಕೊಂಡ್ರೆ ಆಯ್ತು. ಮೊದ್ಲು ನನ್ ಬಜರಂಗಿನ ನೋಡ್ಕೊಂಡು ಬರ್ಬೇಕು. ಎಷ್ಟು ದಿವ್ಸ ಆಯ್ತು ಅವನನ್ನ ನೋಡಿ ಮಾತಾಡ್ಸಿ ಅಂತ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೊರಡ್ತಾಳೆ. ದೇವಸ್ಥಾನದಿಂದ ಬಂದು ಸುಸ್ತಾಗಿ ತನ್ನ ರೂಮಲ್ಲಿ ಕೂತ ಯುಕ್ತ ತನ್ನ ಮೊಬೈಲ್ ನೋಡಿದ್ರೆ, ಅರೆ ಸರ್ ಕಾಲ್ ಮಾಡಿದ್ದಾರೆ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಹೇಗೆ ಅಂತ ಆತ್ಮನ್ ನಂಬರ್ಗೆ ಮತ್ತೆ ಕಾಲ್ ಮಾಡ್ತಾಳೆ ಯುಕ್ತ. ಹಲೋ ಸರ್, ಕಾಲ್ ಮಾಡಿದ್ರಾ ಅಂತ ಯುಕ್ತ ಕೇಳಿದಾಗ, ಇಲ್ಲ ಮಿಸ್ ಕಾಲ್ ಕೊಟ್ಟೆ ಅಂತಾನೆ ಆತ್ಮನ್. ಹೌದಾ, ಓಕೆ ಫೈನ್, ಹಾಗಿದ್ರೆ ಇಡ್ತೀನಿ ಅಂತಾಳೆ ಯುಕ್ತ. ಏಯ್ ಮೆಂಟ್ಲು, ನಾನು ಯಾವತ್ತಾದ್ರೂ ಮಿಸ್ ಕಾಲ್ ಕೊಟ್ಟಿದ್ದು ನೋಡಿದ್ಯಾ ಅಂತ ಕೇಳ್ತಾನೆ ಆತ್ಮನ್. ಇಲ್ಲ ಸರ್ ಅಂತಾಳೆ ಯುಕ್ತ. ಹಾಗಿದ್ರೆ ನಾನು ಏನೋ ಕೇಳೋಕೆ ಕಾಲ್ ಮಾಡಿದೀನಿ ಅಂತ ತಾನೇ ಅರ್ಥ ಅಂತ ಆತ್ಮನ್ ಹೇಳಿದಾಗ, ಯುಕ್ತ ತನ್ನ ಕೈಯನ್ನ ಹಣೆಗೆ ಚಚ್ಕೊಂಡು, ಸಾರಿ ಸರ್ ಗೊತ್ತಾಗ್ಲಿಲ್ಲ, ಅದ್ ಸರಿ ಯಾಕೆ ಕಾಲ್ ಮಾಡಿದ್ರಿ ಸರ್ ಅಂತ ಕೇಳ್ತಾಳೆ. ನನ್ಗೆ ಇಲ್ಲಿ ಸೊಳ್ಳೆ ಕಡಿತಾ ಇತ್ತು, ಅದ್ಕೆ ಓಡ್ಸ್ಬಾ ಅಂತ ಕಾಲ್ ಮಾಡ್ದೆ ಅಂತಾನೆ ಆತ್ಮನ್. ಸರ್ ಅಂತಾಳೆ, ಏನು ಅರ್ಥ ಆಗದೆ ಇರೋಳಂತೆ. ನಾನು ಕಾಲ್ ಮಾಡೋದಕ್ಕೆ ರೀಸನ್ ಬೇಕಾ? ಏನೋ ಕಾಲ್ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡ್ದೆ, ನನ್ನ ಇಷ್ಟ ಅದೆಲ್ಲ. ಈಗ ಕಾಲ್ ಕಟ್ ಮಾಡ್ಬೇಕು ಅನ್ನಿಸ್ತಿದೆ, ಇಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಆತ್ಮನ್. ಯುಕ್ತ ಕಾಲ್ ಕಟ್ ಆಗಿದ್ದನ್ನ ನೋಡಿ ನನಗೆ ಮೆಂಟ್ಲು ಅಂತಾನೆ. ಯಾರಾದ್ರೂ ಸುಮ್ನೆ ಕಾಲ್ ಮಾಡ್ತಾರಾ? ಅವನೇ ಮೆಂಟ್ಲು. ಅವನ್ ಇಷ್ಟ ಅಂತೆ ಕಾಲ್ ಮಾಡ್ತಾನಂತೆ. ರಿಸೀವ್ ಮಾಡೋಕೆ ಯಾರಾದ್ರೂ ದೇವಲೋಕದಿಂದ ಇಳಿದ್ ಬರ್ತಾರಾ? ಎಲ್ಲ ನನ್ ಕರ್ಮ ಅನ್ಸತ್ತೆ. ಹೀಗೆ ಆಡ್ತಾ ಇರು, ನಿನ್ ನಂಬರ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತೀನಿ ಅಷ್ಟೇ ಅಂತ ಮಂಚದ ಮೇಲೆ ಮಲಗ್ತಾಳೆ ಯುಕ್ತ. ಇತ್ತ ಆತ್ಮನ್ ಕಾಲ್ ಕಟ್ ಮಾಡಿ ಹಿಂದೆ ತಿರುಗ್ದಾಗ ಅಶ್ಮಿ ಅಲ್ಲಿರೋದನ್ನ ನೋಡಿ ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅಣ್ಣ, ಯಾರ ಹತ್ರನೋ ಮಾತಾಡ್ದಂಗಿತ್ತು, ಯಾರಿಗೋ ಜೋರಾಗಿ ಬೈತಾ ಇದ್ದೆ ಅಂತ ಕೇಳ್ತಾಳೆ ಅಶ್ಮಿ. ಅದು ಪುಟ್ಟ ಹಾಸ್ಪಿಟಲ್ ಇಂದ ಅಂತಾನೆ ಆತ್ಮನ್. ಓಹೋ, ತಾವ್ಯಾವಾಗ ಹೋಗಿದ್ರು ಹಾಸ್ಪಿಟಲ್ಗೆ ಅಂತಾಳೆ ಅಶ್ಮಿ. ಅದು ಅದು ಅಂತ ಆತ್ಮನ್ ಮಾತಾಡೋಕೆ ತಡಬಡಿಸ್ತಾ ಇದ್ರೆ, ಯಾಕಣ್ಣ ಸುಳ್ಳು ಹೇಳೋಕು ಬರಲ್ವಾ ನಿನಗೆ ಅಂತಾಳೆ ನಗ್ತಾ ಅಶ್ಮಿ. ಏನ್ ಲವ್ವಾ ಅಂತ ಕೇಳ್ತಾಳೆ. ಆತ್ಮನ್ ಅವಳ ಮುಖ ನೋಡಿ, ಯಾರ ಮೇಲೆ? ಆ ಯುಕ್ತ ಮೇಲ, ಮೆಂಟ್ಲು ಅವಳು ಅಂತಾನೆ ಅವಳನ್ನೇ ನೆನ್ಪಿಸ್ಕೊಂಡು, ಅಲ್ವೋ ಅಣ್ಣ, ನಾನು ಯಾರು ಅಂತ ಹೇಳದ್ನೇನೋ, ಅಂಥದ್ರಲ್ಲಿ ನೀನ್ ಹೇಗೆ ಅದು ಯುಕ್ತ ಬಗ್ಗೆನೆ ನಾನು ಹೇಳ್ತಾ ಇದ್ದೀನಿ ಅನ್ಕೊಂಡೆ ಅಂತ ಕೇಳ್ತಾಳೆ ಅಶ್ಮಿ. ಆಗ ಆತ್ಮನ್ ಅದು 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 ಅಂತ ಮತ್ತೆ ತಡವರಿಸ್ತಾ ಇದ್ರೆ, ಎಲ್ಲದಕ್ಕೂ ಅದು ಅನ್ನೋದನ್ನ ಬಿಟ್ಟು ಮುಂದಕ್ಕೆ ಹೇಳು ಅಂತಾಳೆ ಅಶ್ಮಿ. ಏನಿಲ್ಲ ಬಿಡು ಅಂತಾನೆ ಆತ್ಮನ್. ನೀನು ಹೇಳಿಲ್ಲ ಅಂದ್ರೂ ನಾನು ಇವತ್ತು ಬೆಳಗ್ಗೆನೆ ನೋಡ್ದೆ. ಯುಕ್ತಾನ ನೋಡಿದಾಗ ನಿನ್ನ ಕಣ್ಣಲ್ಲಿ ಆಗೋ ಬದಲಾವಣೆಗಳನ್ನ, ಅವಳನ್ನ ನೋಡಿದಾಗ ಮಿನುಗೋ ನಿನ್ನ ಕಣ್ಣುಗಳು, ಸದ್ದಿಲ್ಲದೆ ತುಟಿಲಿ ಮೂಡೋ ಕಿರುನಗೆ ಅಂತಾಳೆ ಅಶ್ಮಿ. ಹಾಗೇನಿಲ್ಲ ಅಶ್ಮಿ ಅಂತ ಆತ್ಮನ್ ಹೇಳ್ತಿದ್ರೆ, ನನ್ ಮಾತು ಇನ್ನೂ ಮುಗ್ದಿಲ್ಲ ಅಣ್ಣ, ಇನ್ನೂ ಬಾಕಿ ಇದೆ. ನಾನು ನಿನ್ ಹತ್ರ ಆಗ್ಲೇ ಮಾತಾಡ್ತಾ ಇದ್ದಾಗ ನಿನ್ನ ಮನಸ್ಸೆಲ್ಲ ಯುಕ್ತ ಸುತ್ತಾನೆ ಸುತ್ತುತ್ತಾ ಇತ್ತು.
ಯಾವಾಗ ನಾನು ಮಾತ್ ಮುಗಿಸ್ತೀನೋ ಅಂತ ಕಾಯ್ತಾ ಇದ್ದೆ. ಅವಳೆಲ್ಲಿ ನಿನ್ಗೆ ಹೇಳ್ದೆ ಹೋಗ್ಬಿಡ್ತಾಳೋ ಅನ್ನೋ ಚಡಪಡಿಕೆಯಿಂದ. ಕರೆಕ್ಟ್ ತಾನೆ ಅಂತಾಳೆ ಅಶ್ಮಿ. ನೋಡು, ನನ್ಗೆ ಅವಳ ಮೇಲೆ ಯಾವುದೇ ರೀತಿ ಭಾವನೆ ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ ಅಂತ ಹೇಳಿ ಆತ್ಮನ್ ಹೋಗ್ತಾನೆ. ಆದ್ರೆ ಅವರಿಬ್ಬರ ಮಾತುಗಳನ್ನ ಮತ್ತೊಂದು ಕಿವಿ ಕೇಳಿಸ್ಕೊಂಡಿತ್ತು. ಇತ್ತ ಬೆಳಗ್ಗೆ ಯುಕ್ತ ಎದ್ದು ಮೊಬೈಲ್ ನೋಡಿದಾಗ ಆತ್ಮನ್ 3 ಮಿಸ್ ಕಾಲ್ ಇತ್ತು. ಅದನ್ನ ನೋಡಿ ಈ ವಜ್ರಮುನಿ ನನ್ನನ್ನ ಬಿಡಲ್ಲ ಅಂತಾನೆ. ರಜಾ ಕೊಟ್ರು ಫ್ರೀಡಮ್ ಇಲ್ಲ ನನಗೆ. ಇವತ್ತು ಇನ್ನು ಏನ್ ಹೇಳ್ತಾನೋ ಆ ದೇವ್ರೆ ಬಲ್ಲ ಅಂತ ಅವನ ನಂಬರ್ಗೆ ಕಾಲ್ ಬ್ಯಾಕ್ ಮಾಡ್ತಾಳೆ. ಆದ್ರೆ ಅವನು ಕಾಲ್ ರಿಸೀವ್ ಮಾಡೋದಿಲ್ಲ. ದೇವ್ರೆ, ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ, ಏನಾಯ್ತಪ್ಪ ಅಂತ ಮತ್ತೊಮ್ಮೆ ಡಯಲ್ ಮಾಡ್ತಾಳೆ. ಆಗ್ಲೂ ಕೂಡ ಆತ್ಮನ್ ಫೋನ್ ರಿಸೀವ್ ಮಾಡಲ್ಲ. ಏನ್ ಮಾಡ್ಲಿ ಈಗ ನಾನು? ಸರಿ, ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಅವ್ರಿಗೇನಾದ್ರೂ ಅಪಾಯ ಆಗಿರಬಹುದಾ? ಯಾವುದಕ್ಕೂ ಲ್ಯಾಂಡ್ಲೈನ್ಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ ಲ್ಯಾಂಡ್ಲೈನ್ ಕೂಡ ಯಾರೂ ರಿಸೀವ್ ಮಾಡಲಿಲ್ಲ. ಪಕ್ಕ ಸರ್ಗೆ ಏನೋ ಆಗಿದೆ ಅನ್ಸುತ್ತೆ. ಮನೆ ಹತ್ರ ಹೋಗಿ ನೋಡ್ಕೊಂಡು ಬರೋದೇ ಬೆಟರ್. ಅಪ್ಪ ಅಮ್ಮಂಗೆ ಹೇಳಿದ್ರೆ ಏನಂತಾರೋ, ಅವರಿಗೆ ಹೇಳ್ದೆ ಹೋಗ್ತೀನಿ ಸದ್ಯಕ್ಕೆ. ಆಮೇಲೆ ಹೇಳಿದ್ರೆ ಆಯ್ತು ಅಂತ ಮೊಬೈಲ್ ಕೆಳಗಿಡ್ಬೇಕಾದ್ರೆ ಅವಳ ಮೊಬೈಲ್ ರಿಂಗ್ ಆಗತ್ತೆ. ಆತ್ಮನ್ ಅನ್ನೋ ಹೆಸರನ್ನ ನೋಡಿ ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿ, ಹಲೋ ಸರ್, ನಿಮ್ಗೇನಾದ್ರೂ ತೊಂದರೆ ಆಗಿದ್ಯಾ? ಹಾಗೇನಾದ್ರೂ ಇದ್ರೆ ಹೇಳಿ, ನಾನು ಈಗಲೇ ಬರ್ತೀನಿ. ಇಲ್ಲ ಡಾಕ್ಟರ್ಗೇನಾದ್ರೂ ಕಾಲ್ ಮಾಡಿ ಬರೋಕ್ ಹೇಳ್ಬೇಕಾ ಅಂತ ಒಂದೇ ಹೊಸರಿಗೆ ಯುಕ್ತ ಮಾತಾಡ್ತಾ ಇದ್ರೆ, ಹಲೋ ಮೇಡಮ್, ಹೋಲ್ಡ್ ಆನ್, ನನಗೇನೂ ಆಗಿಲ್ಲ, ಫ್ರೆಶ್ ಅಪ್ ಆಗೋಕೆ ಹೋಗಿದ್ದೆ ಅಷ್ಟೇ. ಫೋನ್ ರಿಂಗ್ ಆಗೋದು ಕೇಳಿಸ್ಲಿಲ್ಲ ಅಂದಾಗ ಅಷ್ಟೊತ್ತು ಬಿಗಿ ಹಿಡ್ದಿದ್ದ ಉಸಿರನ್ನ ಯುಕ್ತ ನಿಧಾನವಾಗಿ ಹೊರದಪ್ತಾಳೆ. ಸರ್, ಆರ್ ಯು ಆಲ್ ರೈಟ್ ನಾವ್ ಅಂತ ಯುಕ್ತ ಕೇಳಿದ್ರೆ, ಯಾ ಐ ಆಮ್ ಆಲ್ ರೈಟ್. ಯಾಕೆ, ಏನಾಯ್ತು ಅಂತ ಆತ್ಮನ್ ಕೇಳಿದಾಗ, ಏನಿಲ್ಲ, ನಾನು ತುಂಬಾ ಸಲ ಕಾಲ್ ಮಾಡಿದ್ರು ನೀವು ರಿಸೀವ್ ಮಾಡ್ಲಿಲ್ಲ ಅಲ್ವಾ, ಮೊನ್ನೆ ತರನೇ ಏನಾದ್ರೂ ಅಂತ ಯುಕ್ತ ರಾಗ ಎಳಿತಾಳೆ. ಆತ್ಮನ್ ನಗ್ತಾ, ಇಲ್ಲಿ ನನ್ಗೆ ನನ್ ತಂಗಿನೇ ಬಾಡಿ ಗಾರ್ಡ್ ಆಗಿ ಮಾಡಿ ಹೋಗಿದ್ಯಲ್ಲ, ಅವಳು ಬಿಡ್ತಾಳಾ ನನ್ಗೆ ಹಾಗಾಗೋದಕ್ಕೆ ಅಂತಾನೆ ನಗ್ತಾ. ಸರ್, ನೀವು ನಗ್ತಾ ಇದ್ದೀರಾ ಅಂತಾಳೆ ಆಶ್ಚರ್ಯದಿಂದ ಯುಕ್ತ. ಯಾಕೆ, ನಾನ್ ನಗ್ಬಾರ್ದಾ ಅಂತಾನೆ ಆತ್ಮನ್. ಅದು ಹಾಗಲ್ಲ ಸರ್ ಅಂತಾಳೆ ಅವಳು. ಸರಿ ಅದ್ಬಿಡು, ಮತ್ತೆ ನೀನು ಕೇಳಲೇ ಇಲ್ವಲ್ಲ ನನಗೆ ಯಾಕೆ ಕಾಲ್ ಮಾಡಿದ್ರಿ ಅಂತ ಕೇಳ್ತಾನೆ ಆತ್ಮನ್. ಸರ್, ನೆನ್ನೆ ನೀವೇ ಹೇಳಿದ್ರಿ ಅಲ್ವಾ ಏನು ಕೇಳಬಾರ್ದು ಅಂತಾಳೆ ಯುಕ್ತ. ನಾನು ನೆನ್ನೆ ಕೇಳ್ಬೇಡ ಅಂದೆ, ಆದ್ರೆ ಇವತ್ತು ಕೇಳ್ಬಾರ್ದು ಅಂತ ಹೇಳಿಲ್ಲ ಅಲ್ವಾ ಅಂತ ಆತ್ಮನ್ ಕೇಳಿದಾಗ ಯುಕ್ತ ಕೋಪದಿಂದ ಏನು ಮಾತಾಡದೆ ಸುಮ್ನೆ ಆಗ್ತಾಳೆ. ನಾನು ನಿನ್ಗೆ ಕಾಲ್ ಮಾಡಿದ್ದು, ಈಗ ನೀನು ರೆಡಿ ಆಗಿರು, ನಾನು ನಿನ್ನನ್ನ ಕರ್ಕೊಂಡು ಹೋಗೋಕೆ ಬರ್ತೀನಿ, ಏನೋ ಮಾತಾಡೋದಿತ್ತು ಅಂತಾನೆ ಆತ್ಮನ್. ಸರ್, ನನ್ನನ್ನ? ಆದ್ರೆ ನಮ್ಮ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಿದ್ಯಾ ಅಂತ ಕೇಳ್ತಾಳೆ ಯುಕ್ತ. ನೀನಿರೋದು ಇಂಡಿಯಾದಲ್ಲೇ ತಾನೆ, ಬೇರೆಲ್ಲೋ ಅಲ್ಲ ಅಲ್ವಾ? ಅದು ಈ ಆತ್ಮನ್ ಬಗ್ಗೆ ತಮ್ಗೆ ಸ್ಪೆಷಲ್ ಆಗಿ ಹೇಳೋದೇನು ಬೇಕಾಗಿಲ್ಲ ಅಲ್ವಾ, ಎಲ್ಲಾನು ತಿಳ್ಕೊತೀವಿ ಅಂತಾನೆ ಆತ್ಮನ್. ಸರ್, ಆದ್ರೆ ನಾನು ಮನೇಲಿ ಇರಲ್ಲ, ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಭಜರಂಗಿ ಟೆಂಪಲ್ ಇದೆ, ಅಲ್ಲಿರ್ತೀನಿ. ನೀವು ಅಂತಾಳೆ ಯುಕ್ತ. ಸರಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ನಗ್ತಾ. ಈ ಹುಡುಗಿಗೆ ಆ ಆಂಜನೇಯನ ಮೇಲೆ ಏನ್ ಪ್ರೀತಿನೋ ನನಗಂತೂ ಗೊತ್ತಿಲ್ಲ. ಆದ್ರೂ ನಾನು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನನಗೋಸ್ಕರ ಚಡಪಡಿಸ್ತಾಳೆ ಅಂತ ಆಯ್ತು ಅನ್ಕೋತಾನೆ ಆತ್ಮನ್ ನಗ್ತಾ. ಈ ಸರಿ ಯಾಕೆ ಹೀಗಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಯಾವತ್ತು ಮುಖದಲ್ಲಿ ನಗು ಇರೋದನ್ನ ನಾನು ನೋಡೇ ಇಲ್ಲ ಇಲ್ಲಿವರೆಗೂ, ಅಂಥದ್ರಲ್ಲಿ ಇವತ್ತು ನಗ್ತಾ ಇದ್ದಾರೆ. ಒಂದೇ ದಿವಸದಲ್ಲೇ ಇಷ್ಟೊಂದು ಬದಲಾವಣೆಗಳ ಅಂತ ಯೋಚಿಸಿದ ಯುಕ್ತ ನಂತರ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕಡೆಗೆ ಹೊರಡ್ತಾಳೆ. ದೇವಸ್ಥಾನಕ್ಕೆ ಬಂದ ಯುಕ್ತ ಒಳಗಡೆಗೆ ಬಂದು, ನಿನ್ನನ್ನ ನೋಡ್ದೆ ಎಷ್ಟೊಂದು ದಿನಗಳಾಯ್ತು ಅಲ್ವಾ ಭಜರಂಗಿ, ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡು. ಮತ್ತೆ ನಿನ್ಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ನೋಡು, ಆತ್ಮನ್ ಸರ್ನ ಚೇಂಜ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಅಂದಾಗ ಒಳಗಡೆಯಿಂದ ಬಂದ ಅರ್ಚಕರು ಯುಕ್ತಾಳನ್ನ ನೋಡಿ, ಏನಮ್ಮ ಎಲ್ಲೋಗಿದ್ದೆ, ಪತ್ತೇನೇ ಇಲ್ಲ, ನಾನೇನೋ ಮದ್ವೆ ಆಗಿ ಊರ್ ಬಿಟ್ಟು ಹೋಗಿದ್ಯಾ ಅನ್ಕೊಂಡೆ ಅಂತಾರೆ ನಗ್ತಾ. ಇಲ್ಲ, ಕೆಲ್ಸದ ಮೇಲೆ ಬೇರೆ ಊರಲ್ಲಿ ಇದ್ದೆ, ಹಾಗಾಗಿ ಈ ಕಡೆಗೆ ಬರೋಕಾಗ್ಲಿಲ್ಲ ಅಂತ ಪ್ರಸಾದ ತಗೊಂಡ್ ಬಂದು ಮೆಟ್ಟಿಲ್ ಮೇಲೆ ಆತ್ಮನ್ಗೋಸ್ಕರ ಕಾಯ್ತಾ ಕೂರ್ತಾಳೆ ಯುಕ್ತ. ಈ ವಜ್ರಮುನಿ ಎಲ್ಲೋದ, ಬರ್ತೀನಿ ಅಂತ ಹೇಳಿ ಇಷ್ಟೊತ್ ಕಾಯ್ಸೋದ? ಮೊದ್ಲೇ ಹೊಟ್ಟೆ ಬೇರೆ ಚುರ್ಗುಡ್ತಾ ಇದೆ, ಇವನ್ ಬಂದು ಮಾತಾಡೋಕೆ
ಇನ್ನೆಷ್ಟು ಹೊತ್ತು ತಗೋತಾನೋ ಅಂತ ಮನಸ್ಸಲ್ಲೇ ಬೈಕೊಳ್ತಾ ಇರೋವಾಗ್ಲೇ ಅವಳ ಎದುರುಗಡೆ ಒಂದ್ ಕಾರ್ ಬಂದು ನಿಲ್ಲುತ್ತೆ. ಪುಣ್ಯಾತ್ಮ ಈಗ್ಲಾದ್ರೂ ಬಂದ ಅಲ್ವಾ ಅಂತ ಕಾರಿನ ಹತ್ರ ಅವಳು ಬಂದ್ ಕೂಡ್ಲೆ ಆ ಕಾರಲ್ಲಿದ್ದ 4 ದಾಂಡಿಗರು ಅವಳನ್ನ ಎತ್ಕೊಂಡು ಹೋಗೇ ಬಿಡ್ತಾರೆ. ಇತ್ತ ಆತ್ಮನ್ ಚೆನ್ನಾಗಿ ರೆಡಿ ಆಗ್ತಾ ಇರೋದನ್ನ ನೋಡಿದ ಅಶ್ವಿ, ಅಣ್ಣ ಎಲ್ಲಿಗ್ ಹೊಡ್ಯೋ ಅಂತ ಕೇಳ್ತಾಳೆ. ನಾನಾ ಹೊರಗಡೆಗೆ ಅಂತಾನೆ ಆತ್ಮನ್. ಯಾರನ್ ನೋಡೋಕೆ ಅಂತ ಕೇಳ್ತಾಳೆ ಅಶ್ವಿ. ಅವನು ತಡಬಡಿಸ್ತಾ, ನಾನ್ ಯಾರನ್ ನೋಡೋಕ್ ಹೋಗ್ಲಿ, ಶಾಪಿಂಗ್ ಹೋಗೋಣ ಅಂತ ಆತ್ಮನ್ ಹೇಳ್ದಾಗ ಅವನ್ ಮಾತ್ ಕೇಳಿದ ಅಶ್ವಿ ಜೋರಾಗಿ ನಗ್ತಾಳೆ. ಏನ್ ಕಾಮಿಡಿ ಮಾಡ್ತಿದ್ಯಾ ಅಣ್ಣ, ಈ ಮನೇಲಿ ಎಲ್ರೂ ಆನ್ಲೈನ್ ಅಲ್ಲೇ ಡ್ರೆಸ್ ಪರ್ಚೇಸ್ ಮಾಡೋದು ಅಂತಾಳೆ ಅಶ್ವಿ. ಅದು ನನ್ಗೂ ಗೊತ್ತಿದೆ, ಆದ್ರೆ ಇವತ್ತೊಂದಿನ ಹೊರಗಡೆ ಶಾಪಿಂಗ್ ಮಾಡೋಣ ಅಂತ ಹೇಳ್ತಾನೆ ಆತ್ಮನ್. ಹಾಗಾದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಅಣ್ಣ, ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ ಅಂತಾಳೆ ಅಶ್ವಿ. ನೀನಾ, ಎಲ್ಲಿಗೆ ಅಂತ ಕೇಳ್ತಾನೆ ಆತ್ಮನ್. ಶಾಪಿಂಗ್ಗೆ, ಮತ್ತಿನ್ನೆಲ್ಲಿಗೆ ಅಂತಾಳೆ ಅಶ್ವಿ. ಅದು ಅದು ಅಂತ ಆತ್ಮನ್ ಹೇಳೋಕೆ ತಡಬಡಿಸ್ತಾ ಇದ್ರೆ ಅವನ ಕೈ ಹಿಡಿದ ಅಶ್ವಿ, ಅಯ್ಯೋ ಅಣ್ಣ, ಇದಕ್ಕಿಂತ ನೀನು ಯುಕ್ತನ ನೋಡೋಕ್ ಹೋಗ್ತಾ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು ಅಲ್ವಾ, ನಾನೇನಾದ್ರೂ ನಿನ್ನನ್ನ ತಡೀತಾ ಇದ್ನಾ ಅಂತ ಕೇಳ್ತಾಳೆ ಅಶ್ವಿ. ಅದು ಹಾಗಲ್ಲ ಪುಟ್ಟ ಅಂತಿರ್ತಾನೆ ಆತ್ಮನ್. ನೋಡಣ್ಣ, ಸುಮ್ನೆ ಆರ್ಗ್ಯೂ ಮಾಡ್ಬೇಡ, ನೀನು ಅಲ್ಲ ಅಂತಾನೆ ಹೇಳ್ತೀಯ ಅನ್ನೋದು ನನಗೆ ಗೊತ್ತಿದೆ. ಸರಿ, ಈಗ ಹೊರಡು ಅಂತ ಹೊರಟವಳನ್ನ ನೋಡಿ, ಪುಟ್ಟ ಬೇಜಾರಾಯ್ತೇನೋ ಅಂತ ಕೇಳ್ತಾನೆ ಆತ್ಮನ್. ನೋ ಬ್ರೋ, ನೀನು ಹೋಗ್ಬಾ ಸರಿನಾ ಅಂತ ನಗ್ತಾ ಅಲ್ಲಿಂದ ಹೋಗ್ತಾಳೆ ಅಶ್ವಿ. ಆತ್ಮನ್ ರೆಡಿಯಾಗಿ ಕಾರ್ ಹತ್ತಿ ದೇವಸ್ಥಾನದ ಹತ್ರ ಬಂದಾಗ ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಈ ಮೆಂಟ್ಲು ಇನ್ನು ಬಂದಿಲ್ವಾ, ಇಷ್ಟ ಹೊತ್ ಬೇಕಾ ಮನೆಯಿಂದ ಬರೋದಕ್ಕೆ, ಇಲ್ಲೇ ಸ್ವಲ್ಪ ಹೊತ್ತು ಕೂತು ವೆಯ್ಟ್ ಮಾಡೋಣ ಅಂತ ಕಾರ್ ಬಳಿ ನಿಲ್ತಾನೆ ಆತ್ಮನ್. ಮಧ್ಯಾಹ್ನ ಆಗ್ತಾ ಬಂದ್ರು ಯುಕ್ತ ಬರ್ದೇ ಇರೋದನ್ನ ನೋಡಿ, ಇವಳಿಗೆ ಏನಾಯ್ತು, ಬರ್ತೀನಿ ಅಂತ ಬರ್ಲೇ ಇಲ್ವಲ್ಲ, ಒಂದ್ಸಲ ಕಾಲ್ ಮಾಡಿ ನೋಡೋಣ ಅಂತ ಕಾಲ್ ಮಾಡ್ತಾನೆ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಇಲ್ಲೇ ಮನೆ ಇದೆ ಅಂದ್ಲು, ಒಂದ್ಸಲ ಹೋಗ್ಬರೋದು ಉತ್ತಮ ಅಂತ ಅವಳ ಮನೆ ಕಡೆಗೆ ತನ್ನ ಕಾರನ್ನ ತಿರುಗಿಸ್ತಾನೆ. ಯುಕ್ತ ಮನೆ ಹೊರಗಡೆ ನಿಂತು ಯಾರಾದ್ರೂ ಇದೀರಾ ಅಂತ ಆತ್ಮನ್ ಕೇಳಿದಾಗ ಭಾರದ್ವಾಜ್ ಅವರು ಬಂದು ಆತ್ಮನನ್ನ ನೋಡಿ, ಹೇಳಪ್ಪ ಯಾರು ನೀನು, ನನ್ನಿಂದ ಏನಾಗ್ಬೇಕಿತ್ತು ಅಂತ ಕೇಳ್ತಾರೆ. ಸರ್, ಅದು ಯುಕ್ತ ಅಂತ ಆತ್ಮನ್ ಹೇಳ್ತಾ ಇದ್ರೆ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಯಾವತ್ತು ಬೇಗನೆ ಬರ್ತಾ ಇದ್ಲು, ಆದ್ರೆ ಇವತ್ತು ಬಂದೇ ಇಲ್ಲ ನೋಡು ಅಂತಾರೆ ಭಾರದ್ವಾಜ್ ಅವರು. ನೀನು ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ, ಅವಳಿಗೆ ಏನಾದ್ರೂ ಹೇಳ್ಬೇಕಿತ್ತ ಅಂತ ಕೇಳಿದಾಗ ಅವನು ಏನು ಕೇಳಿಸ್ದೇ ಇರೋನಂತೆ ಅಲ್ಲಿಂದ ಹೊರಟೆ ಬಿಟ್ಟ. ಅವರು ಜೋರಾಗಿ ಕರೀತಾ ಇದ್ರು ಕೂಡ ಅವನ ಮನಸ್ಸು ಯುಕ್ತ ಮೇಲೆಯೇ ಇತ್ತು. ಆತ್ಮ ತನ್ನ ಕಾರನ್ನ ದೇವಸ್ಥಾನದ ಹತ್ರ ನಿಲ್ಸಿ ಒಂದೇ ಉಸಿರಿಗೆ ಮೆಟ್ಲು ಹತ್ತಿ ಮೇಲ್ಗಡೆ ಹೋಗಿ ಅರ್ಚಕರ ಬಳಿ ಬಂದು, ಅರ್ಚಕ್ರೆ ಇಲ್ಲಿಗೆ ಯುಕ್ತ ಬಂದಿದ್ಲಾ ಅಂತ ಕೇಳಿದಾಗ ಅರ್ಚಕ್ರು, ಹೌದು ಬೆಳಗ್ಗೆ ಬಂದಿದ್ಲು, ಆದ್ರೆ ಈಗ ಯಾಕೆ ಕೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ಲಾ ಅಂತ ಆತ್ಮನ್ ಕೇಳಿದಾಗ, ಇಲ್ಲಪ್ಪ, ನಾನೇನು ಕೇಳೋಕೆ ಹೋಗ್ಲಿಲ್ಲ, ಇಲ್ಲಿ ಭಕ್ತಾದಿಗಳು ತುಂಬಾನೇ ಬರೋದ್ರಿಂದ ನನ್ಗೆ ಅಷ್ಟೆಲ್ಲ ಕೇಳೋಕೆ ಟೈಮ್ ಇಲ್ಲ ಅಂತಾರೆ ಪೂಜಾರಿಗಳು. ಸರಿ ಅರ್ಚಕ್ರೆ, ಧನ್ಯವಾದ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಆತ್ಮನ್. ಆತ್ಮನ್ ದೇವಸ್ಥಾನದ ಸುತ್ತಾನು ಹುಡುಕಿ ಮೆಟ್ಟಿಲು ಹಿಡಿದು ಕೆಳಗಡೆಗೆ ಬಂದು ತನ್ನ ಕಾರ್ ಹಿಡಿದು ಊರೆಲ್ಲ ಸುತ್ತುತ್ತಾನೆ. ಆದ್ರೆ ಯುಕ್ತ ಬಗ್ಗೆ ಒಂದೇ ಒಂದು ಸುಳಿವು ಸಿಗ್ಲಿಲ್ಲ. ಅವನಿಗಂತೂ ತಲೆ ಕೆಟ್ಟು ಹೋಗತ್ತೆ. ಯುಕ್ತ, ಎಲ್ ಹೋದೆ ನೀನು ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ, ಒಂದೇ ಒಂದ್ಸಲ ನನ್ ಎದುರು ಬಾರೆ, ನನ್ ಮನ್ಸಲ್ಲಿ ಆಗ್ತಾ ಇರೋ ತಳಮಳಕ್ಕೆ ಉತ್ತರ ಸಿಗುತ್ತೆ, ಎಲ್ಲೇ ಇದೆಯಾ ಒಂದೇ ಒಂದ್ಸಲ ಕಣ್ಣೆದ್ರು ಬಾರೆ, ಎಲ್ಲ ಜಾಲಾಡೋ ಈ ಆತ್ಮನ್ಗೆ ನೀನು ಎಲ್ಲಿದ್ಯಾ ಅಂತ ಹುಡ್ಕೋದಕ್ಕೆ ಒಂದೇ ಒಂದು ಸುಳಿವು ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಕಾರ್ ನಿಲ್ಲಿಸ್ತಾನೆ. ಕೊನೆಗೆ ಅವಳನ್ನ ಹುಡುಕಿ ಸೋತವನು, ಈಗ ನನ್ಗೆ ಉಳ್ದಿರೋದು ಇದೊಂದೇ ದಾರಿ, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಆದ್ರೆ ನಿನ್ ಮನೆಯವರಿಗೆ ಹೇಳ್ದೆ ಇದ್ರೆ ಅದು ತಪ್ಪಾಗತ್ತೆ. ಸಾರಿ ಯುಕ್ತ, ನಾನು ನಿನ್ನನ್ನ ಬರೋದಕ್ಕೆ ಹೇಳ್ಬಾರ್ದಿತ್ತು, ನೀನು ಬರ್ಲಿಲ್ಲ ಅಂದಿದ್ರೆ ಈ ರೀತಿ ಆಗ್ತಾನೆ ಇರ್ಲಿಲ್ಲ. ಈಗ ನಾನು ನಿನ್ ಮನೆಯವರನ್ನ ಹೇಗ್ ಫೇಸ್ ಮಾಡ್ಲಿ, ಆದ್ರೆ ನಿನ್ ಮನೆಯವರನ್ನ ಫೇಸ್ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನನಗೆ ಅಂತ ತನ್ನ ಮುಖದ ಮೇಲಿರೋ ಬೆವರನ್ನ ಒರೆಸ್ಕೊಳ್ತಾನೆ ಆತ್ಮನ್. ಇತ್ತ ಯುಕ್ತಾಳನ್ನ ಒಂದು ಕುರ್ಚಿ ಮೇಲೆ ಪ್ರಜ್ಞೆ ತಪ್ಪಿಸಿ ಕೂರಿಸಿ ಅವಳ ಕೈ ಕಾಲುಗಳನ್ನ ಕಟ್ಟಿ ಹಾಕಲಾಗಿತ್ತು.
ಅವಳ ಸುತ್ತಲೂ 6 ಜನ ದಾಂಡಿಗರು ನಿಂತಿದ್ರು. ಯಾರೋ ಬರೋ ಸದ್ದಾಗಿ ಎಲ್ರೂ ಚುರುಕಾಗಿ ನಿಂತಿದ್ರು. ಆ ವ್ಯಕ್ತಿ ಒಳಗಡೆ ಬಂದಾಗ ಎಲ್ರೂ ಅವನಿಗೆ ಸೆಲ್ಯೂಟ್ ಹೊಡಿತಾರೆ. ಇವಳು ಯಾಕೆ ಹೀಗೆ ಪ್ರಜ್ಞೆ ತಪ್ಪಿದಾಳೆ ಅಂತ ಅವನ್ ಕೇಳಿದಾಗ ಅವರಲ್ಲೊಬ್ಬ, ಸಾರಿ ಬಾಸ್, ಅವಳನ್ನ ಎಷ್ಟು ಕಂಟ್ರೋಲ್ ಮಾಡಿದ್ರು ಅರಚ್ತಾ ಇದ್ಲು ರೋಡಲ್ಲಿ ಬರೋವಾಗ. ಅದ್ಕೆ ಯಾರಾದ್ರೂ ಅನುಮಾನ ಪಡ್ತಾರೆ ಅಂತ ಪ್ರಜ್ಞೆ ತಪ್ಸದ್ವಿ. ಅವಳನ್ನ ಕರ್ಕೊಂಡು ಬರೋಷ್ಟ್ರಲ್ಲಿ ನಮ್ಗೆ ಸುಸ್ತಾಗೋಯ್ತು ಅಂತ ಅವನು ಹೇಳಿದ ಕೂಡ್ಲೆ ಅವನ ಕೆನ್ನೆಗೆ ಬಾರಿಸ್ತಾನೆ ಆ ವ್ಯಕ್ತಿ. ನಾಚಿಕೆ ಆಗಲ್ವಾ ಹೀಗ್ ಹೇಳೋಕೆ ನಿಮ್ಗೆ? ಇಷ್ಟು ಜನ ದಾಂಡಿಗರಿದ್ದೀರಾ, ಒಂದ್ ಹುಡ್ಗಿನ ಹಿಡ್ಕೊಳ್ಳೋಕೆ ಆಗ್ಲಿಲ್ವಾ ನಿಮ್ ಕೈಯಲ್ಲಿ ಅಂದಾಗ ಅವರಲ್ಲೊಬ್ಬ ಬಂದು ಕೈ ತೋರಿಸಿ, ಅವಳು ಹುಡ್ಗಿನ ಅಲ್ಲ ಬಾಸ್, ನರಭಕ್ಷಕಿ, ನನ್ ಕೈನೇ ಕಚ್ಬಿಟ್ಲು, ಇನ್ನೂ ರಕ್ತ ನಿಂತಿಲ್ಲ. ನೀವು ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಬಾಸ್ ಇವಳನ್ನ ಬಗ್ಸೋದು ಅಂತ ಅವ್ನು ಹೇಳಿದ ಕೂಡ್ಲೆ ಅವನ್ ಕೆನೆಗೂ ಒಂದು ಬಾರಿಸ್ತಾನೆ ಆ ವ್ಯಕ್ತಿ. ಈ ಅಭಿರಾಮ್ ಅಂದ್ರೆ ಯಾರು ಅಂತ ಗೊತ್ತಿದ್ಯಾ ನಿಮ್ಗೆಲ್ಲ? ಗೊತ್ತಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ನಾನು ಆತ್ಮನ್ ಸಾಮ್ರಾಜ್ಯದ ಅಧಿಪತಿ ಆಗ್ಬೇಕು ಅಂತ ಬಂದೋನು. ಅಲ್ಲಿ ಇರೋ ಪ್ರತಿಯೊಬ್ರು ನನ್ ಮಾತು ಕೇಳ್ಬೇಕು ಹಾಗ್ ಮಾಡ್ಕೊಂಡಿದೀನಿ. ಅಲ್ಲಿ ಯಾವುದೇ ಪ್ರಾಜೆಕ್ಟ್ ಅಥವಾ ಹಾಸ್ಪಿಟಲ್ ವ್ಯವಹಾರಗಳು ನನ್ನ ಅನುಮತಿ ಇಲ್ದೆ ನಡಿಬಾರ್ದು ಹಾಗ್ ಮಾಡ್ಕೊಂಡಿದೀನಿ. ಈಗ ನನಗೆ ಅಡ್ಡ ಆಗಿರೋದು ಆತ್ಮನನ್ನೋ ಹೊಸ ಚಿಗುರು. ಅದನ್ನ ಕತ್ತರಿಸ್ಬೇಕು ಅಂದ್ರೆ ಇಲ್ಲಿದಾಳ್ ನೋಡಿ, ಇವಳು ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಆ ದಾಂಡಿಗರು ಒಬ್ರು ಮುಖನ ಮತ್ತೊಬ್ರು ನೋಡ್ಕೊಳ್ತಾರೆ. ಏನ್ ಹಾಗ್ ನೋಡ್ತಿದ್ದೀರಾ? ಇವಳಿಂದ ಏನಾಯ್ತು ಅಂತಾನಾ? ಇವಳೆ ಇದಕ್ಕೆಲ್ಲ ಮೂಲ ಕಾರಣ. ಆ ಆತ್ಮನನ್ನ ನಾನು ನನ್ನ ಹದ್ದುಬಸ್ತಲ್ಲಿ ಇಟ್ಕೊಂಡು ಅವನನ್ನ ಕೆಟ್ಟವನನ್ನಾಗಿ ಮಾಡ್ದೆ. ಆದ್ರೆ ಇವಳು ಅದನ್ನೆಲ್ಲ ಕೇವಲ 6 ತಿಂಗಳಲ್ಲೇ ನೆಲಸಮ ಮಾಡಿದ್ಲು. ಈಗ ಅವನು ನನ್ ಮಾತನ್ನ ಕೇಳೋದಿಲ್ಲ. ಅವನು ನನ್ ಮಾತ್ ಕೇಳ್ಬೇಕು ಅಂದ್ರೆ ಇವಳು ಇರಬಾರ್ದು ಅಷ್ಟೇ ಅಂತಾನೆ ಅಭಿರಾಮ್. ವಾವ್, ಗ್ರೇಟ್ ಮಿಸ್ಟರ್ ಅಭಿರಾಮ್. ಸ್ವಂತ ಅಳಿಯಂಗೆ ಹೀಗ್ ಮಾಡೋದಕ್ಕೆ ಹೇಗ್ ಮನ್ಸ್ ಬಂತು ನಿಮ್ಗೆ ಅಂದಾಗ ಅಷ್ಟೊತ್ತು ಯುಕ್ತಾಗೆ ಬೆನ್ನು ಮಾಡಿ ನಿಂತಿದ್ದ ಅಭಿರಾಮ್ ಅವಳ ಕಡೆಗೆ ತಿರುಗಿ ನಿಂತು, ಓಹೋ, ಹಾಗಿದ್ರೆ ನೀನು ಎಲ್ಲಾನು ಕೇಳಿಸ್ಕೊಂಡ್ಯಾ? ಸರಿ, ಈಗ ಸರಿಯಾಗಿ ಕೇಳಿಸ್ಕೊ. ನನಗೆ ಆ ಆತ್ಮನ ಆಸ್ತಿ ಎಲ್ಲಾನು ಬೇಕು. ಅದಕ್ಕೋಸ್ಕರನೇ ನಾನು ಅವನನ್ನ ಆ ರೀತಿ ಬೆಳೆಸಿದ್ದು. ಇದೆಲ್ಲ ಆಗಿದ್ದು ನನ್ನ ಮಾವನಿಂದ. ಆತ್ಮನನ್ನೋ ಹೆಸರಿಂದ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಆಸ್ತಿನೆಲ್ಲ ಮಕ್ಳ ಹೆಸರಿಗೂ ಬರೀದೆ ಆತ್ಮನ್ ಹೆಸರಿಗೆ ಬರ್ದ. ಅದ್ಕೆ ಅವನೇ ಇಲ್ಲ ಅಂತ ಆಗ್ಬೇಕು ಅಂತ ಹೀಗೆಲ್ಲ ಮಾಡ್ದೆ ನಾನು. ಅವನ್ನ ಸಾಯಿಸ್ಬೋದಿತ್ತು, ಆದ್ರೆ ನಾನು ಸಾಯಿಸಿದ್ರೆ ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ. ಅದ್ಕೆ ಈ ರೀತಿಯಾಗಿ ಇದ್ರೆ ಮನೆಯವರ ಚುಚ್ಚು ಮಾತುಗಳನ್ನ ಕೇಳೆ ಸತ್ ಹೋಗ್ತಾನೆ ಅಂತ ಮಾತು ಮುಗಿಸೋದ್ರೊಳಗಡೆ ಯುಕ್ತ ಅವಳು ಮಾತನ್ನ ಮುಂದುವರಿಸ್ತಾಳೆ. ಹೀಗೆಲ್ಲ ಆಗತ್ತೆ ಅಂತ ನೀವ್ ಅನ್ಕೊಂಡ್ರಿ, ಆದ್ರೆ ಅದು ಆಗಿಲ್ಲ ಅಷ್ಟೆ. ನಾನು ಜೀವಂತ ಇರೋವರೆಗೂ ಅದು ಆಗೋಕು ಬಿಡಲ್ಲ ಅಂತಾಳೆ ಯುಕ್ತ. ಅದ್ಕೆ ನಾನು ನಿನ್ನನ್ನೇ ಟಾರ್ಗೆಟ್ ಮಾಡಿದ್ದು ನೋಡು. ನಿನಗೆ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ, ನೀನು ಈ ಕೆಲ್ಸನ ಅರ್ಧಕ್ಕೆ ಬಿಟ್ಟು ಹೋಗು. ನಿನಗೆ ಎಷ್ಟು ಹಣ ಬೇಕೋ ನಾನ್ ಕೊಡ್ತೀನಿ ಅದನ್ ಬಿಟ್ಟು ಮತ್ತೆ ಬರ್ತೀನಿ ಅಂದ್ರೆ ಇವತ್ತೇ ನಿನ್ನ ಕೊನೆ ದಿನ ಕಣೆ ಅಂತಾನೆ ಅಭಿರಾಮ್. ಯುಕ್ತ ಕೂಡ, ಹಾಗಾದ್ರೆ ನನ್ ಮಾತನ್ನ ನೀವು ಕೇಳಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಒಳ್ಳೆ ದಾರಿಲಿ ಸಾಕ್ತಾ ಇರೋರ್ನ ಕೆಟ್ಟ ದಾರಿಗೆ ತರೋ ಪ್ರಯತ್ನ ಮಾಡ್ಬೇಡಿ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಅದನ್ ಬಿಟ್ಟು ನನ್ನನ್ನ ಸಾಯಿಸ್ತೀನಿ ಅಂದ್ರೆ ನಾನು ಅದಕ್ಕೂ ರೆಡಿ. ಹುಟ್ಟು ಸಾವು 2 ನಮ್ ಕೈಲಿ ಇರೋಲ್ಲ ಅಂದ್ಮೇಲೆ ನೀವು ಹೇಳಿದ ತಕ್ಷಣ ನಾನ್ ಯಾಕೆ ಹೆದ್ರಬೇಕು ಅಂತಾಳೆ ಯುಕ್ತ. ನನಗೆ ಗೊತ್ತು ಕಣೆ, ನೀನು ಇದಕ್ಕೆಲ್ಲ ಹೆದ್ರಲ್ಲ ಅಂತ. ನೀನು ಪ್ರಾಣಕ್ ಹೆದ್ರಲ್ಲ, ಆದ್ರೆ ಮಾನಕ್ಕೆ ಖಂಡಿತ ಹೆದರ್ತೀಯ ಅಲ್ವಾ ಅಂತ ನಗ್ತಾನೆ ಅಭಿರಾಮ್. ಈತ ಆತ್ಮ ತನ್ನ ಕಾರನ್ನ ತಿರುಗಿಸ್ಬೇಕು ಅನ್ನೋಷ್ಟ್ರಲ್ಲೇ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿತ್ತು. ಅದು ಯುಕ್ತ ನಂಬರಿಂದ. ಬರೀ ಲೊಕೇಶನ್ ಶೇರ್ ಮಾಡಿದ್ಲು ಅಷ್ಟೇ. ಖಂಡಿತ ನೀನೇನೋ ಅಪಾಯದಲ್ಲಿ ಇದೆಯಾ ಅನ್ನೋದು ನನ್ಗೆ ಗೊತ್ತಿದೆ ಯುಕ್ತ. ಈಗ್ಲೇ ನಾನು ಬರ್ತಾ ಇದ್ದೀನಿ ಅಂತ ತಾನು ಹೋಗೋ ದಿಕ್ಕನ್ನ ಬದಲಾಯಿಸ್ತಾನೆ ಆತ್ಮನ್. ಕಾರಲ್ಲಿ ಹೋಗ್ತಾ ಇರೋ ಆತ್ಮನ್ಗೆ ಅವನ ಹೃದಯ ಬಡಿತ ಜೋರಾಗಿ ಕೇಳ್ತಾ ಇದೆ. ನಿನ್ಗೇನು ಆಗ್ಬಾರ್ದು ಯುಕ್ತ. ಹಾಗೇನಾದ್ರೂ ಆದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಏನು ಅಪೇಕ್ಷೆ ಇಟ್ಕೊಳ್ದೆ ಪ್ರೀತಿ ಕೊಟ್ಟೋಳು ನೀನು. ನಿನ್ನನ್ನ ಬಿಟ್ಟು ಇರೋಕೆ ನನ್ನಿಂದ ಆಗಲ್ಲ. ನಾನು ನಿನ್ನನ್ನ ನನ್ನ ಕೊನೆ ಉಸಿರು ಇರೋವರೆಗೂ ಪ್ರೀತಿಸ್ತೀನಿ. ನಿನ್ ಪ್ರೀತಿಗೋಸ್ಕರ ನಾನು ಯಾರನ್ ಬೇಕಾದ್ರೂ ಎದುರಿಸ್ತೀನಿ, ಏನನ್ ಬೇಕಾದ್ರೂ ಮಾಡ್ತೀನಿ. ಐ ಲವ್ ಯು ಯುಕ್ತ ಅಂತ ಹೇಳ್ಕೊಳ್ತಾನೆ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಇದ್ದಾನೆ ಆತ್ಮನ್. ಯುಕ್ತಾನ ಕಿಡ್ನಾಪ್ ಮಾಡೋವಾಗ ಒಬ್ಬ ದಾಂಡಿಗ ಅವಳ ಕೈಯಿಂದ ಮೊಬೈಲ್ ಕಿತ್ಕೊಂಡಿದ್ದ.
ಹೇಗಾದ್ರೂ ಅವನ್ ಕೈಯಿಂದ ಮೊಬೈಲ್ ಕಿತ್ಕೊಳ್ಬೇಕು ಅಂತ ಯೋಚಿಸಿದ ಯುಕ್ತ ಸುಮ್ನೆ ಕೂತಿದ್ಲು. ನಂತರ ಆ ದಾಂಡಿಗನ ಕೈಗೆ ಅವಳು ಕಚ್ಚಿದಾಗ ಎಲ್ರೂ ಅವನ ಕೈಯನ್ನ ಅಭಿರಾಮ್ ಬಂದ ಕೂಡ್ಲೆ ಎಲ್ರೂ ಅವನ್ ಮಾತನ್ನ ಕೇಳೋದ್ರಲ್ಲಿ ನಿರತರಾಗಿದ್ರು. ಯುಕ್ತ ನಿಧಾನಕ್ ಮುಂದೆ ಬಂದು ಸೊಂಟದಲ್ಲಿರೋ ಮೊಬೈಲ್ ತೆಗೆದು ಲೊಕೇಶನ್ ಆನ್ ಮಾಡಿ ಆತ್ಮನ್ಗೆ ಸೆಂಡ್ ಮಾಡಿ ಮತ್ತೆ ತನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು. ಅಭಿರಾಮ್ ಹೇಳೋದನ್ನ ಕೇಳಿ ಯುಕ್ತಾಗೆ ಭಯ ಆಗತ್ತೆ. ಏನ್ ಹೇಳ್ತಾ ಇದೀಯಾ? ಮಾನನ ಆ ತರ ಎಲ್ಲ ಮಾಡಿದ್ರೆ ಸರಿ ಇರಲ್ಲ ಅಂತಾಳೆ ಯುಕ್ತ ಕೋಪದಿಂದ. ಯಾಕೆ? ಆ ಆತ್ಮನ್ ಜೊತೆ ಕೆಲಸ ಮಾಡೋವಾಗ ಎಲ್ಲ ಚೆನ್ನಾಗಿತ್ತು ಅಲ್ವಾ? ನಿನ್ಗೆ ಅವನು ಅಂಥವ್ನು ಅಂತ ಗೊತ್ತಿದ್ದು ಅವನ್ ಜೊತೆ ಕೆಲಸ ಮಾಡ್ತಾ ಇದ್ದೆ ಅಂತಾನೆ ಅಭಿರಾಮ್. ಯುಕ್ತ ಅವನನ್ನೇ ಕೋಪದಿಂದ ನೋಡಿ, ಅಂದ್ರೆ ಡೈಲಿ ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಿದ್ದು ನೀನೇನಾ ಅಂತ ಕೇಳ್ತಾಳೆ. ಅಭಿರಾಮ್ ಚಪ್ಪಾಳೆ ತಡ್ತಾ, ವಾವ್, ತುಂಬಾ ಕ್ಲೆವರ್ ಇದೆಯಾ ನೀನು, ಹೇಗ್ ಕಂಡು ಹಿಡ್ದೆ ನೀನು ಅಂತ ಕೇಳಿದಾಗ ಯುಕ್ತ ಮತ್ತೆ ಯೋಚಿಸಿ, ಹಾಗಾದ್ರೆ ನನ್ನನ್ನ ನೀರಿಗೆ ತಳ್ಳಿದ್ದು ನೀನೇ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅಂತಾಳೆ. ಎಕ್ಸಲೆಂಟ್, ಏನ್ ಬ್ರಿಲಿಯಂಟ್ ನೀನು, ಎಲ್ಲಾನು ಹೀಗೆ ಅಂತ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ಯಾ ಅಂತ ಕೋಪದಿಂದ ಅವಳ ಮುಖನ ನೋಡಿ, ಹೌದು ಕಣೆ, ಎಲ್ಲಾನು ನಾನೇ ಮಾಡಿದ್ದು. ನೀನು ಆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ, ಆದ್ರೆ ನೀನು ಯಾವ್ದಕ್ಕೂ ಬಗ್ಗಲ್ಲ ಅಂತ ಗೊತ್ತಿದ್ದೆ ಈ ಪ್ಲಾನ್ ಮಾಡ್ದೆ. ನಿನಗೆ 10 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಥಿಂಕ್ ಮಾಡು. ನಿನಗೆ ಎರಡೇ ಆಪ್ಷನ್, ಒಂದು ಮಾನ ಇಲ್ಲ ಅಂದ್ರೆ ಪ್ರಾಣ, ಯಾವುದು ಅಂತ ನೀನೇ ಡಿಸೈಡ್ ಮಾಡು ಅಂತಾನೆ ಅಭಿರಾಮ್. ಯುಕ್ತ ನಗ್ತಾ, ನೀನು ನನ್ಗೆ ಟೈಮ್ ಕೊಡೋದೇನೋ, ನಾನೇ ನಿಮ್ಗೆ ಟೈಮ್ ಕೊಡ್ತೀನಿ. ಓನ್ಲಿ 5 ಮಿನಿಟ್ಸ್. ಈಗ ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಿಮ್ಮ ನಿಜ ಸ್ವರೂಪನ ನಿಮ್ಮ ಅಳಿಯ ನೋಡ್ತಾರೆ ಅಂತಾಳೆ ಯುಕ್ತ ನಗ್ತಾ. ಅಭಿರಾಮ್ ಗಾಬರಿಯಿಂದ, ಆತ್ಮನ್ನ ಅವನಿಗೆ ಹೇಗ್ ಗೊತ್ತು ನೀನು ಇಲ್ಲಿರೋದು ಅಂತ ಕೇಳ್ತಾನೆ. ಯುಕ್ತ ಮತ್ತೆ ನಗ್ತಾ, ನೀವೇ ನನ್ಗೆ ಅಷ್ಟೆಲ್ಲ ಬಿರುದು ಕೊಟ್ರಿ, ಅಂಥದ್ರಲ್ಲಿ ಇದು ನಿಮ್ಗೆ ತಲೆಗೆ ಹೊಳಿಲಿಲ್ವಾ? ಈ ಯುಕ್ತ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ಇದೊಂದ್ ಮರ್ತ್ಬಿಟ್ರಿ ಅಲ್ವಾ ಅಭಿರಾಮ್ ಅಂತಾಳೆ. ಅಭಿರಾಮ್ ಗಾಬರಿಯಿಂದ, ಹೌದು ಕಣೆ, ನಾನು ಮರ್ತೇ ಬಿಟ್ಟಿದ್ದೆ. ಈಗ ನಿನ್ಗೆ ಯಾವ ಆಪ್ಷನ್ನು ಇಲ್ಲ, ಡೈರೆಕ್ಟ್ ನಿನ್ನನ್ನ ಯಮಲೋಕಕ್ಕೆ ಪಾರ್ಸಲ್ ಮಾಡ್ತಾ ಇರೋದೆ. ಎಲ್ರೋ ಅದು, ಕೊಡ್ರೋ ಇಲ್ಲಿ ಅಂತ ಅಭಿರಾಮ್ ಹೇಳೋವಾಗ ಅಷ್ಟ್ರಲ್ಲೇ ಕಾರಿನ ಸದ್ದು ಕೇಳಿಸಿತು. ಅಭಿರಾಮ್ ಕೈಯಲ್ಲಿ ಚಾಕು ಹಿಡ್ಕೊಂಡು ಯುಕ್ತಾಳಿಗೆ ಚುಚ್ಚೋಕೆ ಹೋದಾಗ ಅವಳು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಸೋಲ್ತಾಳೆ. ಅವನು ಅವಳ ಹತ್ರ ಬಂದು, ಬಾಯ್ ಯುಕ್ತ ಅಂತ ಅವಳ ಹೊಟ್ಟೆಗೆ 2 ಸಲ ಚುಚ್ಚೆ ಬಿಡ್ತಾನೆ. ಯುಕ್ತ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೋತಾಳೆ. ಅವಳು ಕೂತಿದ್ದ ಜಾಗ ಎಲ್ಲ ರಕ್ತದ ಕೋಡಿ ಹರಿದಿತ್ತು. ಅಷ್ಟ್ರಲ್ಲಾಗ್ಲೇ ಅವಳಿಗೆ ಪ್ರಜ್ಞೆನೂ ತಪ್ಪ ಹೋಗಿತ್ತು. ಅಭಿರಾಮ್ ದಾಂಡಿಗರ ಕಡೆ ನೋಡಿ, ಇವಳ ಕತೆ ಮುಗೀತು, ಬನ್ನಿ ನಾವು ಹಿಂದ್ಗಡೆ ಡೋರಿಂದ ಹೋಗೋಣ. ಆ ಆತ್ಮನ್ ಕಣ್ಣಿಗೆ ಬಿದ್ರೆ ಯಾರನ್ನು ಸುಮ್ನೆ ಬಿಡೋದಿಲ್ಲ, ನಡೀರಿ ಅಂತ ಎಲ್ರನ್ನು ಕರ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಓಡ್ ಹೋಗ್ತಾನೆ ಅಭಿರಾಮ್. ಆ ಆತ್ಮನ್ ಒಂದು ಪಾಳ್ ಬಿದ್ದ ಮನೆ ಎದುರು ತನ್ನ ಕಾರನ್ನ ನಿಲ್ಲಿಸ್ತಾನೆ. ಇಲ್ಲಿಗೆ ಇವಳನ್ನ ಯಾರ್ ಕರ್ಕೊಂಡ್ ಬಂದಿರಬಹುದು? ಏನಿದು ಇಷ್ಟು ಕತ್ಲಲ್ಲಿ, ಇಲ್ಲಿ ಏನು ಕಾಣ್ತಾ ಇಲ್ವಲ್ಲ ಅಂತ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಇನ್ನೇನು ಬಾಗ್ಲು ತೆರಿಬೇಕು ಅನ್ನೋಷ್ಟ್ರಲ್ಲೇ ಯಾರೋ ಕೂಗ್ತಾ ಇರೋ ಹಾಗೆ ಕೇಳಿಸುತ್ತೆ. ಯಾರದು? ಯುಕ್ತಾನೇ ಇರಬಹುದಾ ಅಂತ ತನ್ನ ಕಾಲ್ನಿಂದ ಬಾಗಿಲಿಗೆ ರಭಸವಾಗಿ ಒದಿತಾನೆ. ಆತ್ಮನ್ ಒಳಗಡೆ ಬಂದಾಗ ಅಲ್ಲಿ ಯಾರೂ ಕಾಣಿಸೋದಿಲ್ಲ. ತನ್ನ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿ ಎಲ್ಲಾ ಕಡೆ ನೋಡ್ತಾನೆ. ಒಂದ್ಸಲ ಆಚೆ ಈಚೆಗೆ ಬೆಳಕನ್ನ ಹಾಯಿಸಿದಾಗ ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಕೂತಿದ್ದ ಯುಕ್ತಾಳನ್ನ ನೋಡಿ ಅವನ ಕೈಯಿಂದ ಮೊಬೈಲ್ ಕೆಳಗಡೆ ಬೀಳುತ್ತೆ. ಯುಕ್ತ ಅಂತ ಜೋರಾಗಿ ಕಿರ್ಚಿ ಅವಳ ಹತ್ರಕ್ಕೆ ಓಡ್ ಬಂದು, ಯುಕ್ತ ಎದ್ದೇಳು ಯುಕ್ತ, ಏನಾಯ್ತು ಅಂತ ಅವಳ ಮುಖ ಹಿಡಿದು ಅಲ್ಗಾಡಿಸ್ತಾನೆ. ನಂತರ ಅವಳ ಕೈ ಕಾಲುಗಳಿಗೆ ಕಟ್ಟಿದ್ದ ದಾರನ ಬಿಚ್ಚಿ ಅವಳನ್ನ ಎಷ್ಟೇ ಅಲ್ಗಾಡ್ಸಿದ್ರು ಅವಳು ಎದ್ದೇಳ್ದೆ ಇರೋದನ್ನ ನೋಡಿ ಮೈ ಕೈ ಎಲ್ಲವನ್ನ ನೋಡಿದಾಗ ಅವಳ ಹೊಟ್ಟೆ ಭಾಗಕ್ಕೆ ಚಾಕುಯಿಂದ ಇರ್ದಿರೋದು ಕಾಣಿಸುತ್ತೆ. ಯುಕ್ತ ಅಂತ ಅಳ್ತಾನೆ. ತಕ್ಷಣ ಅವಳನ್ನ ಎತ್ತಿ ತನ್ನ ಕಾರಲ್ಲಿ ಮಲಗಿಸ್ತಾನೆ. ಅವಳ ಜೊತೆಗೆ ಇವನ ಮೈ ಪೂರ್ತಿ ರಕ್ತದಿಂದ ಒದ್ದೆಯಾಗಿತ್ತು. ಅದನ್ನ ಲೆಕ್ಕಿಸದೆ ಕಾರನ್ನ ಹಾಸ್ಪಿಟಲ್ ಕಡೆಗೆ ಫಾಸ್ಟ್ ಆಗಿ ಓಡಿಸ್ತಾನೆ. ಆತ್ಮನ್ ತನ್ನದೇ ಹಾಸ್ಪಿಟಲ್ಗೆ ಅವಳನ್ನ ಎತ್ಕೊಂಡ್ ಬಂದು, ಡಾಕ್ಟರ್ ಬೇಗ ಬನ್ನಿ ಅಂತ ಜೋರಾಗಿ ಕಿರಿಚ್ತಾನೆ. ನರ್ಸ್ ಓಡ್ ಬಂದು, ಸರ್ ಏನಾಯ್ತು, ಏನಿದೆಲ್ಲ ರಕ್ತ ಅಂತ ಕೇಳ್ತಾಳೆ. ಮೊದ್ಲು ಇವಳನ್ನ ಅಡ್ಮಿಟ್ ಮಾಡ್ಕೊಳ್ಳಿ, ಡಾಕ್ಟರ್ನ ಕರೀರಿ ಮೊದ್ಲು ಅಂತ ಜೋರಾಗಿ ಅರಚ್ತಾನೆ. ಸರ್ ಈ ಹೊತ್ತಲ್ಲಿ ಡಾಕ್ಟರ್ ಇರಲ್ಲ ಸರ್,
ಇದು ಮಧ್ಯರಾತ್ರಿ ಅಂತಾಳೆ ಅವಳು. ಆತ್ಮನ್ ಕೋಪದಿಂದ ಮೊದ್ಲು ಕರೆಸಿ ಡಾಕ್ಟರ್ನ, ಈಗ್ಲೇ ಬರ್ಬೇಕು ಅಂತ ಹೇಳಿ ಅಂತ ಸ್ಟ್ರೆಚರ್ ಮೇಲೆ ಯುಕ್ತಾಳನ್ನ ಮಲಗಿಸ್ತಾನೆ. ಸಿಸ್ಟರ್ ಗಾಬರಿಯಿಂದ ಡಾಕ್ಟರ್ಗೆ ಕಾಲ್ ಮಾಡಿ ಬರುವಂತೆ ಹೇಳ್ತಾರೆ. ಡಾಕ್ಟರ್ ಲೇಟ್ ಆಗಿ ಬಂದಿದ್ದನ್ನ ನೋಡಿದ ಆತ್ಮನ್, ಏನ್ರಿ ಎಮರ್ಜೆನ್ಸಿ ಇರೋವಾಗ್ಲೂ ಬೇಗ ಬರೋಕಾಗಲ್ವಾ ಅಂತ ಕೋಪದಿಂದ ಡಾಕ್ಟರ್ಗೆ ಬೈದ ಕೂಡ್ಲೆ ಡಾಕ್ಟರ್ ತಲೆ ತಗ್ಸಿ ಸಾರಿ ಸರ್ ಅಂತ ಯುಕ್ತಾಳನ್ನ ಚೆಕ್ ಮಾಡೋಕೆ ಹೋಗ್ತಾರೆ. ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಹೊರಗಡೆ ಬಂದು, ಸರ್ ಅವರಿಗೆ ಸ್ಟಿಚ್ ಮಾಡಬೇಕು, ಹಾಸ್ಪಿಟಲ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಿಸಿದೀನಿ, ಮತ್ತೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಸರ್ ಅಂತ ಒಳಗಡೆ ಹೋಗ್ತಾರೆ. ಆತ್ಮನ್ ಅತ್ತಿಂದಿತ್ತ ಓಡಾಡ್ತಾ ಇದ್ದ. ಆಗ್ಲೇ ಅವನಿಗೆ ನೆನಪಾಗಿದ್ದು ಯುಕ್ತಾಳ ಅಪ್ಪ ಅಮ್ಮ. ಮೊದ್ಲು ಯುಕ್ತ ಮನೆಯವರಿಗೆ ಫೋನ್ ಮಾಡ್ಬೇಕು ಅಂತ ಯುಕ್ತ ಫೋನ್ ತಡ್ಕಾಡ್ತಾನೆ. ಯುಕ್ತಾಳನ್ನ ಎತ್ಕೊಳ್ಳುವಾಗ ಅವಳ ಸೊಂಟದಿಂದ ಬಿದ್ದ ಮೊಬೈಲ್ ಅನ್ನ ತನ್ನ ಜೇಬಿಗೆ ಹಾಕೊಂಡಿದ್ದ. ಸಿಕ್ತು ಅಂತ ಮೊಬೈಲ್ ಕಾಂಟ್ಯಾಕ್ಟ್ ಗಳಲ್ಲಿ ಅಮ್ಮ ಅಂತ ಇದ್ದ ಆ ನಂಬರ್ಗೆ ಕಾಲ್ ಮಾಡ್ತಾನೆ ಆತ್ಮನ್. ಇತ್ತ ಮಧ್ಯರಾತ್ರಿ ಆದ್ರೂ ಮನೆಗ್ ಬಾರದೆ ಇದ್ದ ಯುಕ್ತಾಳ ದಾರಿ ಕಾಯ್ತಾ ವೀಣಾ ಮತ್ತೆ ಭಾರದ್ವಾಜ್ ಅವರು ಕೂತಿದ್ರೆ ಅಷ್ಟ್ರಲ್ಲೇ ವೀಣಾ ಅವರ ಮೊಬೈಲ್ ರಿಂಗ್ ಆಗತ್ತೆ. ಅವರು ಯುಕ್ತ ನಂಬರಿಂದ ಕಾಲ್ ಬಂದಿರೋದನ್ನ ನೋಡಿ ಕಾಲ್ ರಿಸೀವ್ ಮಾಡಿ ಕೋಪದಿಂದ, ಯುಕ್ತ ಏನಾಗಿದೆಯಾ ನಿನಗೆ? ನಿನ್ಗೋಸ್ಕರ ನಿನ್ನ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅನ್ನೋ ಪರಿಜ್ಞಾನ ಬೇಡ್ವಾ? ಮಧ್ಯರಾತ್ರಿ ಆದ್ರೂ ಮನೆಗ್ ಬರ್ದೆ ಎಲ್ಲೇ ಹೋಗಿದ್ಯಾ ಅಂತ ಅವರು ಬೈತಾ ಇದ್ರೆ ಆತ್ಮ ತಡವರಿಸ್ತಾ, ಆಂಟಿ ಅದು ನಾನು ಯುಕ್ತ ಅಲ್ಲ ಆತ್ಮನ್ ಅನ್ನೋವಾಗ ಅವನ ಗಂಟಲ ಪಸೆ ಆರಿತ್ತು. ವೀಣಾ ಅವರು ಕೋಪದಿಂದ, ನೀನಾ ನನ್ ಮಗಳಿಗೆ ಏನೋ ಮಾಡ್ದೆ ನೀನು ಹೇಳು ಅಂದಾಗ ಭಾರದ್ವಾಜ್ ಅವರು ಓಡ್ ಬಂದು ವೀಣಾ ಅವ್ರ ಕೈಯಿಂದ ಫೋನ್ ಕಿತ್ಕೊಂಡು, ನೋಡು ನನ್ ಮಗಳಿಗೆ ಏನಾದ್ರೂ ಮಾಡಿದ್ರೆ ನಾನು ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತಾರೆ. ಆತ್ಮನ್ ಸಾವಧಾನವಾಗಿ, ಅಂಕಲ್ ನೀವು ಏನೇನೋ ಕಲ್ಪನೆ ಮಾಡ್ಕೋಬೇಡಿ, ನಿಮ್ ಮಗಳಿಗೆ ನಾನು ಏನೂ ಮಾಡಿಲ್ಲ, ಆದ್ರೆ ಎಲ್ಲಾನು ಹೇಳೋ ಅಷ್ಟು ಟೈಮು ನನಗಿಲ್ಲ, ನೀವು ಮೊದ್ಲು ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳ್ತಾನೆ ಆತ್ಮನ್. ಅವನ್ ಮಾತನ್ನ ಕೇಳಿದ ಭಾರದ್ವಾಜ್ ಅವ್ರಿಗಂತೂ ಹೃದಯವೇ ನಿಂತು ಹೋಗ್ತಾ ಇರೋ ಹಾಗೆ ಆಗ್ತಾ ಇದೆ. ಆಸ್ಪತ್ರೆನ ನನ್ ಮಗಳಿಗೆ ಏನಾಯ್ತು ಹೇಳು ಅಂತಾರೆ ಕೋಪದಿಂದ. ಅಂಕಲ್ ಮೊದ್ಲು ಹಾಸ್ಪಿಟಲ್ ಬನ್ನಿ ಅಂತ ಹಾಸ್ಪಿಟಲ್ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆತ್ಮನ್. ಅವನ್ ಮಾತನ್ನ ಕೇಳಿದ ವೀಣಾ ಮತ್ತೆ ಭಾರದ್ವಾಜ್ ಅವ್ರಿಗೆ ಭಯ ಮತ್ತಷ್ಟು ಜಾಸ್ತಿ ಆಗಿತ್ತು. ಇಬ್ರು ಅಳ್ತಾನೆ ಅವನು ಹೇಳಿದ ಹಾಸ್ಪಿಟಲ್ ಕಡೆಗೆ ಹೊರಡ್ತಾರೆ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ.